ಇಂದಿನ ಪತ್ರಿಕಾಗೋಷ್ಠಿಗೆ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡುವವರು ನರಸಿಂಹವಾಣಿ ಹಿಂದೂ ಜಾಗರಣ ವೇದಿಕೆ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಯೋಜಕರು. ಅದೇ ರೀತಿ ಇನ್ನೋರ್ವರು ಅಮಿತ್ ಗುಂಡಲಿಗೆ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು. ಅದೇ ರೀತಿ ಲವ್ ಜಿಹಾದ್ಗೆ ಬಲಿಯಾಗಿರುವಂಥ ಹುಡುಗಿಯ ತಂದೆ ತಾಯಿ ಕೂಡ ಸೇರಿದ್ದಾರೆ, ಅವರು ಕೂಡ ಮಾತಾಡಲಿಕ್ಕಿದ್ದಾರೆ. ಅದೇ ರೀತಿ ನಾನು ಲಿಖಿತ್ ರಾಜ್ ಮೂರ್ಶೆಡ್ಡೆ ಹಿಂದೂ ಜಾಗರಣ ವೇದಿಕೆ ಮಂಗಳೂರು ಮಹಾನಗರ ಜಿಲ್ಲಾ ಸಂಯೋಜಕ. ಪತ್ರಿಕಾ ಹೇಳಿಕೆಯನ್ನು ಸುದ್ದಿಗೋಷ್ಠಿಯನ್ನು ಇವತ್ತು ಈಗ ನರಸಿಂಹವಾಣಿ ಅವರು ಮುಂದುವರಿಸ್ತಾರೆ. ಎಲ್ಲ ಮಾಧ್ಯಮದ ಬಂಧು ಮಿತ್ರರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗಾಗಲೇ ಮೊನ್ನೆ 8ನೇ ತಾರೀಕು ಆದಂಥ ಘಟನೆ, ಮಾಧ್ಯಮದ ಎಲ್ಲ ಮಿತ್ರರು ನೀವು ಅದನ್ನು ಮಾಧ್ಯಮದಲ್ಲಿ ಪ್ರಸಾರವನ್ನು ಮಾಡಿದ್ದೀರಿ ಮತ್ತು ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ಯಾಕೆಂದರೆ ಈ ಘಟನೆಯ ಪೂರ್ತಿ ಒಂದು ಸಮಾಜಕ್ಕೆ ಮುಟ್ಟುವ ರೀತಿಯಲ್ಲಿ ನೀವು ದೊಡ್ಡ ಮಟ್ಟ ಸಹಕಾರವನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಾನು ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕೆಂದರೆ ಯಾವುದೇ ಈ ರೀತಿಯ ಘಟನೆ ಆದಾಗ ಸಮಾಜಕ್ಕೆ ಮುಟ್ಟಬೇಕಿದ್ರೆ ಅಥವಾ ಒಂದಷ್ಟು ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದ್ರೆ ನಿಮ್ಮ ಕರ್ತವ್ಯ ತುಂಬ ಇದೆ. ಅದಕ್ಕೋಸ್ಕರ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ವೈಶಾಲಿಯ ಇಬ್ಬರು ಅವರ ತಂದೆ ಮತ್ತು ತಾಯಿ ನಮ್ಮ ಜೊತೆಗಿದ್ದಾರೆ, ಅವರು ಮಾತಾಡಲಿಕ್ಕಿದ್ದಾರೆ. ನಿನ್ನೆ ಒಂದು ಪ್ರೆಸ್ಸಲ್ಲಿ ಅವರ ತಾಯಿಯ ಒಂದು ಮಾತಿನ ದೃಶ್ಯವನ್ನು ನೋಡಿದರೆ ಯಾರಿಗೂ ಕೂಡ ಮನಸ್ಸು ಕರಗುವುದಲ್ಲ. ಅಂದರೆ ಅಷ್ಟು ಒಂದು ತಾಯಿಯ ಹೃದಯ ಹೇಗಿರ್ತದೆ ಅಂತ ಕೇಳಿದರೆ, ಮಕ್ಕಳು ಯಾವ ರೀತಿಯಲ್ಲಿ ಇದ್ರೂ ಕೂಡ ತಾಯಿ ಮಕ್ಕಳನ್ನು ಬಿಟ್ಟುಕೊಡುವುದಿಲ್ಲ. ಯಾಕಂದರೆ ಆ ತಾಯಿಯ ಹೃದಯವೇ ನಮಗೆ ಅರ್ಥ ಮಾಡ್ಲಿಕ್ಕೆ ಕೊಡುವುದು. ಅಂಥ ತಾಯಿ 18 ವರ್ಷ ಆ ಮಗಳನ್ನ ಒತ್ತು ಎತ್ತು ಸಾಕಿ ಸಲಹಿ ಇಷ್ಟು ದೊಡ್ಡವಳಾಗಿ ಮಾಡಿ ಅವಳಿಗೆ ಸರಿಯಾದಂಥ ವಿದ್ಯಾಭ್ಯಾಸವನ್ನು ಎಲ್ಲವನ್ನ ಕೊಟ್ಟು ತನ್ನ ಮಗಳು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಹೆಸರನ್ನು ಪಡ್ಕೊಳ್ಬೇಕು, ನಮ್ಮನ್ನ ಮತ್ತೆ ವೃದ್ಧಾಪ್ಯ ಅಥವಾ ಕೊನೆ ಕಾಲದಲ್ಲಿ ನಮ್ಮನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಂತ ಒಂದು ತಾಯಿ ಅಥವಾ ತಂದೆ, ಅವರ ಮನಸ್ಸಿನ ನೋವು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ನಿನ್ನೆ ನೀವು ನೋಡಿದಿರಿ. ಅಂದ್ರೆ ಇದರ ಪರಿಸ್ಥಿತಿ ಎಲ್ಲಿಯ ಮಟ್ಟಕ್ಕೆ ಮುಟ್ತಾ ಇದೆ ಅಂತೇಳಿ ಕೂಡ ನಮಗೆ ನೋಡ್ತಾ ಇದ್ದೇವೆ, ಕಣ್ಣ ಮುಂದೆ ನೋಡ್ತಾ ಇದ್ದೇವೆ, ಮಾಧ್ಯಮದಲ್ಲಿ ಬರ್ತಾ ಇದೆ. ಮೂಲಭೂತವಾದಿ ಇಸ್ಲಾಮಿಕ್ ಪ್ರಚೋದಿತವಾದಂಥ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರವನ್ನ ಮಾಡಬೇಕು ಅಂದ್ರೆ 2047ಕ್ಕೆ, ಇದು ನಾನು ಹೇಳಿದ್ದಲ್ಲ, ಯಾವುದೇ ಕೋಮು ಪ್ರಚೋದನೆ ಅಲ್ಲ. ಉತ್ತರ ಪ್ರದೇಶ, ಬಿಹಾರ ಮತ್ತು ರಾಜಸ್ಥಾನ ಈ 3 ರಾಜ್ಯದಲ್ಲಿ ಬಂಧನವಾದಂಥ ಸಂದರ್ಭದಲ್ಲಿ ಇಲಾಖೆ ಕೇಂದ್ರೀಯ ತನಿಖಾ ದಳ NIA ತನ್ನ ವರದಿಯಲ್ಲಿ ಇದನ್ನು ಕೊಟ್ಟಿದೆ. ಅದರ ಮುಂದುವರಿದ ಭಾಗವೇ ಈ ಮತಾಂತರ ದೇಶಕ್ಕೆ ಗಂಡಾಂತರ. ನಮಗೆ ಗೊತ್ತಿದೆ, ಎಷ್ಟೋ ವರ್ಷದಿಂದ ಮತಾಂತರ ಲವ್ ಜಿಹಾದ್ ಎನ್ನುವಂತ ಬೊಬ್ಬೆ ಹೊಡಿತಾ ಇದ್ದೇವೆ. ಆದ್ರೆ ಇದು ಅತ್ಯಂತವಾಗಿ ಹೆಚ್ಚುತ್ತಾ ಹೋಗ್ತಾ ಇದೆ. ನಾವು ಬೊಬ್ಬೆ ಹಿಡಿತಾ ಇದ್ದೇವೆ, ಒಂದ್ ಕಡೆಯಿಂದ ಅದಕ್ಕೆ ಪೊಲೀಸರು ಅಥವಾ ಬೇರೆ ಕಡೆ ಈ ರೀತಿಯಲ್ಲಿ ಗದ್ದಲ ನಡೀತಾ ಇದೆ, ಶಾಂತಿ ಹಾಳಾಗ್ತಾ ಇದೆ, ಸಮಾಜದ ಸಾಮರಸ್ಯ ಕೆಡ್ತಾ ಇದೆ. ಆದ್ರೆ ಎಲ್ಲಿ ಕೂಡ ಇದು ನಿಲ್ತಾ ಇಲ್ಲ, ಎಲ್ಲ ಕಡೆ ಇದಾಗ್ತಾ ಇದೆ. ಅದರಲ್ಲಿಯೂ ಕೂಡ ಎಲ್ಲಿವರೆಗೆ ಅಂತ ಕೇಳಿದ್ರೆ ಹದಿಹರೆಯದ ಹುಡುಗಿಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರೇ ಬೇಕಾದದ್ದೇ 18, 16, 17, 18ರ ಹದಿಹರೆಯದ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರನ್ನೇ ಈ ಲವ್ ಜಿಹಾದ್ ಪ್ರೀತಿ ಮತ್ತು ಪ್ರೀತಿಯ ಮೋಸದ ಬಲೆಗೆ ಸಿಲುಕಿಸಿ, ಪ್ರೀತಿ ಅಲ್ಲ ಇದು. ಪ್ರೀತಿ ಅಂದ್ರೆ ಯಾವ ರೀತಿಯ ಪ್ರೀತಿ ಇರ್ತದೆ ನಮಗೆ ಗೊತ್ತಿದೆ. ತಾಯಿಯ ಪ್ರೀತಿ, ಗಂಡ ಹೆಂಡತಿಗೆ ಕೊಡುವ ಪ್ರೀತಿ, ಅಣ್ಣ ತಂಗಿಗೆ ಕೊಡುವ ಪ್ರೀತಿ, ಅಕ್ಕ ಅಣ್ಣನಿಗೆ ಕೊಡುವ ಪ್ರೀತಿ, ಇದು ಪ್ರೀತಿ ಅಲ್ಲ, ಮೋಸದ ಆಟ. ಅವಳನ್ನ ಒಂದು ಹುಡುಗಿಯನ್ನ ಹದಿಹರೆಯದ ಹುಡುಗಿಯರನ್ನ ತಮ್ಮ ಮೋಸದ ಬಲೆಗೆ ಹಾಕೊಂಡು ಅವರನ್ನ ಬೇಕಾಬಿಟ್ಟಿ ರೀತಿಯಲ್ಲಿ, ಯಾವ ರೀತಿ ಅಂತ ಕೇಳಿದ್ರೆ ಯಾವ ರೀತಿಯಲ್ಲಿ ಆದ್ರು ಎಲ್ಲಿವರೆಗೆ ಅವರು ಮಾಡ್ತಾರೆ ಅಂತ ಕೇಳಿದ್ರೆ ಅವರ ವಿಡಿಯೋ ಚಿತ್ರೀಕರಣ, ಬೇಡದ ರೀತಿಯಲ್ಲಿ ಅವರ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಅದರ ಮುಖಾಂತರ ಅವರನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು, ಇಲ್ಲದಿದ್ರೆ ಅವರನ್ನ ಮನೆಗೆ ಅಥವಾ ಯಾವುದೋ ಒಂದು ಲಾಡ್ಜಿಗೆ ಕರ್ಕೊಂಡು ಹೋಗಿ ಅವರಿಗೆ ಅಮಾಲ್ ಪದಾರ್ಥವನ್ನು ಹಾಕಿ ಅದರ ಮುಖಾಂತರ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಚಿತ್ರೀಕರಣವನ್ನು ಮಾಡಿ ಮುಂದೆ ಅವರ ಜೀವನದಲ್ಲಿ ಅವರ ಲೈಫಿನಲ್ಲಿ ಆಟ ಆಡುವಂತ ಕೆಲಸ ಇದು ನಡೀತಾ ಇದೆ. ಪ್ರೂಫ್ಗಳಿದೆ, ದಾಖಲೆಗಳಿದೆ. ಅದೇ ರೀತಿಯಲ್ಲಿ ವೈಶಾಲಿ ಎನ್ನುವಂತ ಹುಡುಗಿ ಕೇರಳ ಮೂಲದವರು,
ಅವರು ವಿದ್ಯಾಭ್ಯಾಸಕ್ಕೆ ಇಲ್ಲಿಗೆ ಕಲಿಸಿದ್ರು. ಇಲ್ಲಿ ಉನ್ನತ ಶಿಕ್ಷಣವನ್ನ ಯಾವುದು ಪ್ರತಿಷ್ಠವಾದಂತಹ ಸಂಸ್ಥೆಯಲ್ಲಿ ಪಡ್ಕೊಳ್ಳುವಂತ ಸಂದರ್ಭ ಒಬ್ಬ ಮತಾಂಧಂತ ಹೇಳಬೇಕು. ಯಾಕಂತ ಕೇಳಿದ್ರೆ ಒಂದು ಹದಿಹರೆಯದ ಹುಡುಗಿಯರನ್ನ ದಾರಿ ತಪ್ಪಿಸುವಂತದ್ದು ಇದು ಅತ್ಯಂತ ಕ್ರೂರವಾದಂತ ಕೆಲಸ ಮತ್ತು ಕಾನೂನಿಗೆ ಅತ್ಯಂತ ಶಿಕ್ಷಾರ್ಹದ ಅಪರಾಧ. ಸಮಾಜದಲ್ಲಿ ಯಾರನ್ನು ಕೂಡ ಒಬ್ರು ದಾರಿ ತಪ್ತಾರೆ, ಒಂದು ಸಣ್ಣ ವಯಸ್ಸಿನಲ್ಲಿ ದಾರಿ ತಪ್ತಾರೆ ಅಂತ ಹೇಳುವಾಗ ಅವರನ್ನು ಸರಿಪಡಿಸುವಂಥದ್ದು ನಮ್ಮ ಕೆಲಸ. ಅದಕ್ಕೆ ಮತ್ತೊಮ್ಮೆ ಅದೇ ಇದಕ್ಕೆ ತಿಲುಕಿಸುವಂಥದ್ದು ಅದು ಶಿಕ್ಷಾರ್ಹ ಅಪರಾಧ. ಅದರಲ್ಲಿ ನೋಡ್ಬೇಕಿದ್ರೆ ಭಾರಿ ದೊಡ್ಡದಾದಂತ ಷಡ್ಯಂತ್ರ ಇದು. ಕೇರಳ, ನಮಗೆ ಇಡೀ ದೇಶದಲ್ಲಿ ಕೇರಳದ ಪರಿಸ್ಥಿತಿ ಗೊತ್ತಿದೆ. ಮತಾಂತರಕ್ಕೆ, ಲವ್ ಜಿಹಾದಿಗೆ ಮೂಲ ತಾಣವೇ ಕೇರಳ. ಕಳೆದ ಒಂದು ವರ್ಷದ ಹಿಂದೆ ಸ್ವತಃ ನಾವು ಆ ಘಟನೆಯಲ್ಲಿ ಭಾಗಿಯಾಗಿದ್ದೇವೆ. ವಿಸ್ಮಯ ಎನ್ನುವಂತ ಹುಡುಗಿ ಇಲ್ಲಿ ಮಂಗಳೂರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದಂತ ಸಂದರ್ಭ, ಅಲ್ಲಿ ಒಬ್ಬ ಸಾಮಾನ್ಯ ಅವ ಡ್ರಗ್ಸ್ ಮತ್ತು ಬೇರೆ ಬೇರೆ ದಂಧೆಯಲ್ಲಿ ಜೈಲಲ್ಲಿ ಇದ್ದಂತ ವ್ಯಕ್ತಿ ಅವಳನ್ನ ತನ್ನ ಬಲೆಗೆ ಹಾಕೊಂಡ. ಲವ್ ಎನ್ನುವಂತ ಮೋಸದಾಟಕ್ಕೆ ಆ ಹುಡುಗಿ ಸಿಕ್ಕಾಕೊಂಡು, ಸಣ್ಣ ಹುಡುಗಿ 18 ವರ್ಷ ದಾಟಿದಷ್ಟೇ. ಇಲ್ಲಿಯವರೆಗೆ ಪರಿಸ್ಥಿತಿ ಅಂತ ಕೇಳಿದ್ರೆ ಆ ಹುಡುಗಿಯನ್ನ ಎತ್ತವರು ತಂದು ಇಟ್ಕೊಂಡ್ರು. ಬೇರೆ ಕಡೆಗೆ ಅವರನ್ನ, ಆ ಹುಡುಗನ ಸಹವಾಸ ಬೇಡ, ಸಂಪರ್ಕ ಆಗಬಾರ್ದು ಅಂತ ಹೇಳಿ ಒಂದ್ ಕಡೆ ಇಟ್ಟಂತ ಸಂದರ್ಭದಲ್ಲಿ ಈ ಹುಡುಗ ಹೋಗಿ ಕೇರಳದ ಹೈಕೋರ್ಟ್ ಅಲ್ಲಿ ABS ಆಗ್ತಾನೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಕೇಳಿದ್ರೆ, ಕೇರಳದ ಅಧಿಕಾರಿ ಮತ್ತು ಕೇರಳದ ಸರ್ಕಾರ, ಕೇರಳದ ಪೊಲೀಸ್ ಅಧಿಕಾರಿಗಳ ವರ್ತನೆಯನ್ನ ಖಂಡಿಸುವಂತ ರೀತಿಯ ಖಂಡಿಸೋಸ್ಕರ ಈ ಮಾತು ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ABS ಆಗ್ತಾನೆ. ಆ ನಂತರ ಹುಡುಗಿ ಎಲ್ಲಿಂದ ತಪ್ಪಿಸಿಕೊಂಡು ಬೇರೆ ಕಡೆ ಇದ್ರು, ಅವಳು ತಪ್ಪಿಸಿಕೊಂಡು ಕೇರಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಪೊಲೀಸರೇ ಅವರಿಗೆ ಸಹಕಾರವನ್ನ ಕೊಡ್ತಾರೆ. ಕೋರ್ಟಿಗೆ ಹೋಗಿ ಪೊಲೀಸರೇ ಸಹಕಾರವನ್ನ ಕೊಡ್ತಾರೆ. ಅಲ್ಲಿ ಕೇರಳದ ಸರ್ಕಾರ ಅಲ್ಲಿ ಅವರನ್ನ ಹುಡುಗನ ಜೊತೆ ಕಳಿಸುವ ವ್ಯವಸ್ಥೆಯನ್ನ ಮಾಡ್ತದೆ. ನೋಡಿ ವ್ಯವಸ್ಥೆ, ನೋಡಿ ವ್ಯವಸ್ಥಿತವಾಗಿ. ಒಂದಲ್ಲ, ಸ್ವಪ್ನ ಶೆಟ್ಟಿ ಅಂತ ಗೊತ್ತಿರಬಹುದು ನಿಮಗೆ, ಕೇರಳದಲ್ಲಿ ಅವರ ತಂದೆ ರಿಟೈರ್ಡ್ ಮಿಲಿಟರಿ ಆಫೀಸರ್. ಅಂದ್ರೆ ವ್ಯವಸ್ಥಿತವಾಗಿ ಕೇರಳದಲ್ಲಿ ಯಾವುದೇ ಒಬ್ಬ ಮತಾಂಧ ಅಥವಾ ಲವ್ ಜಿಹಾದಿಗೆ ಅತ್ಯಂತ ವ್ಯವಸ್ಥಿತವಾಗಿ ಪ್ರೋತ್ಸಾಹವನ್ನು ಕೊಡುವಂತಹದ್ದು, ಸಹಕಾರವನ್ನು ಕೊಡುವಂತದ್ದು ಕೇರಳ ಸರ್ಕಾರ ಮತ್ತು ಕೇರಳ ಪೊಲೀಸರು. ಇದಕ್ಕೆ ಉದಾಹರಣೆ ಇದು. ಕೇರಳ ಈಗ ಗಡಿಭಾಗ, ಕೇರಳದಿಂದ ಕರ್ನಾಟಕಕ್ಕೆ ಅದರಲ್ಲಿ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಅತ್ಯಂತ ವಿದ್ಯಾವಂತರಿರುವಂತಹ ಜಿಲ್ಲೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರತಿಷ್ಠವಾದಂತಹ ಶಿಕ್ಷಣ ಸಂಸ್ಥೆಗಳು ಇರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ. ಈ ಕಾಲೇಜಿಗೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ. ಆ ಕೇರಳದಿಂದ ಈಗ ಪುಣ್ಯದಲ್ಲಿ ನಮಗೆ ಸ್ವಲ್ಪ ಈ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಡಿವಾಣ ಬಿದ್ದಿದೆ ಅಂತ ಕೇಳಿದ್ರೆ, ಒಬ್ಬ ನಿಷ್ಠಾವಂತ ಪೊಲೀಸ್ ಆಯುಕ್ತರು ಬಂದ ನಂತರ ಒಂದು 5-6 ತಿಂಗಳ ಹಿಂದಿನಿಂದ ಸ್ವಲ್ಪ ಅಡಕ್ಕೆ ಕಡಿವಾಣ ಕಾಣ್ತಾ ಇದ್ದೇವೆ. ಆದ್ರೂ ಕೂಡ ಅವರಿಗೆ ಹೆದರಿಕೆ ಇಲ್ಲ. ಕೇರಳದಿಂದ ವ್ಯವಸ್ಥಿತವಾಗಿ ಬರುವಂತ ಡ್ರಗ್ಸ್ ಮಾಫಿಯಾ ವ್ಯಸನಗಳನ್ನು ಈ ಹೇಳಿದ್ರೆ ನೀವು ಸಂಜೆಯ ಅಥವಾ ಮಧ್ಯಾಹ್ನ ಸಂಜೆಯ ಸಂದರ್ಭದಲ್ಲಿ ನಾವು ಕಣ್ಣಾರೆ ಕಂಡಂತದ್ದು. ಸ್ಟೇಟ್ ಬ್ಯಾಂಕ್ ಭಾಗದಲ್ಲಿ ಹೋದ್ರೆ ಕೇರಳದ ಇಲ್ಲಿಗೆ ಬರುವಂತ ವಿದ್ಯಾಭ್ಯಾಸವನ್ನ ಮಾಡಲಿಕ್ಕೆ ಬರುವಂತ ಹುಡುಗರು, ಅದು ಕೂಡ ನಾನು ಒಂದೇ ಮತಕ್ಕೆ ಸೇರಿದವರು. ಅವರು ಅಲ್ಲಿ ಮಾಡುವಂತ ಒಂದು ಆ ವ್ಯವಸ್ಥೆಯನ್ನ ನೋಡಿದ್ರೆ ಯಾರಿಗೂ ಕೂಡ ಇದು ರಕ್ತ ಕುದೀತದೆ. ಅತ್ಯಂತ ವ್ಯವಸ್ಥಿತವಾಗಿ ಮಾಡುವಂತ ವ್ಯವಸ್ಥೆ, ಅದು ಕೂಡ ಡ್ರಗ್ಸ್ ದಂಧೆಯ ಮೂಲಕ. ಇಷ್ಟೆಲ್ಲ ಕಾನೂನಿದ್ರು, ಇಷ್ಟು ಒಳ್ಳೆಯ ಅಧಿಕಾರಿಗಳು ಅದನ್ನ ಹಿಡಿಯುವಂತ ಪ್ರಯತ್ನವನ್ನ ಮಾಡಿದ್ರು. ಯಾವುದೇ ಹೆದರಿಕೆ ಇಲ್ಲದೆ ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಲವ್ ಜಿಹಾದ್ ನಿನ್ನೆ ಮೊನ್ನೆ ನಡೆದಂತದನ್ನ ಉಗ್ರ ಶಬ್ದಗಳಿಂದ ಹಿಂದೂ ಜಾಗರಣೆ ವೇದಿಕೆ ನಾವು ಖಂಡಿಸ್ತೇವೆ. ಜೊತೆಗೆ ಆ ಲವ್ ಜಿಹಾದಿನ ವ್ಯವಸ್ಥೆಯನ್ನ ನೋಡಿದ್ರೆ, ಆ ಒಬ್ಬ ಹುಡುಗ ಅಲ್ಲಿ ಒಬ್ಬ ಸುರತ್ ಕಲ್ಲಿನ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಆ ಚಿನ್ನದ ಅಂಗಡಿಯ ಮಾಲಕ SDPI, ಚಿನ್ನದ ಅಂಗಡಿಯ ಮಾಲಕ SDPI. ಅವನ ಕುಮ್ಮಕ್ಕಿಂದಲೇ, ಯಾಕೆಂದ್ರೆ ಕೇಳಿದ್ರೆ ಕಳೆದ ಕೆಲವೊಂದು ಸಂದರ್ಭದಲ್ಲಿ PFI ಬ್ಯಾನ್ ಆಯಿತು. ಆದ್ರೆ ಸಮಾಜದಲ್ಲಿ ಶಾಂತಿಯನ್ನ ಹಾಳು ಮಾಡುವಂಥದ್ದು, ಸಾಮರಸ್ಯವನ್ನು ಹಾಳು ಮಾಡುವಂತ ಸಂಘಟನೆ ಬ್ಯಾನ್ ಆದ ನಂತರ ಅದರೆಲ್ಲ ಭಾಗವನ್ನು ತಗೊಂಡು ಕೆಲಸ ಮಾಡುವಂಥದ್ದು SDPI. ಈಗ ನಿನ್ನೆ ಇವರು ಕರ್ನಾಟಕ ಪೊಲೀಸರನ್ನು ಇಟ್ಕೊಂಡು ಕೇರಳಕ್ಕೆ ಹೋದಂತ ಸಂದರ್ಭದಲ್ಲಿ ಎಲ್ಲಿವರೆಗೆ ಅಂತ ಕೇಳಿದ್ರೆ ಕೇರಳದ ಸರ್ಕಾರ ಮತ್ತು ಪೊಲೀಸರ ಅವಸ್ಥೆ ಎಲ್ಲಿವರೆಗೆ ಮುಟ್ಟಿದೆ ಅಂತ ಕೇಳಿದ್ರೆ, ಕರ್ನಾಟಕದ ಪೊಲೀಸರ ಜೊತೆ ಇವರು ಎತ್ತವರು ಹೋದಂತ ಸಂದರ್ಭದಲ್ಲಿ ಅಲ್ಲಿ SDPI ಮುಖಂಡರು ಮತ್ತು ಒಂದಷ್ಟು ಕಾರ್ಯಕರ್ತರು ಅವರೇ ಹೇಳಿದ್ದಾರೆ ಪ್ರೆಸ್ ಮೀಟ್ ಅಲ್ಲಿ, ಅದನ್ನು ನಾವು ನೇರವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಅವರನ್ನು ಸೇರಿಕೊಂಡು ಇವರು ಬೇರೆ ಒಂದು ಭಾಗ ಸಪರೇಟ್ ಜಾಗ, ಒಂದು ಗುಪ್ತವಾದಂತಹ ಜಾಗಕ್ಕೆ ಕರ್ಕೊಂಡು ಹೋಗಿ ಆ ಹುಡುಗಿಯಲ್ಲಿ ಸಂಭಾಷಣೆಯನ್ನು ಮಾಡಿ ಇವರ ಎದುರಲ್ಲಿ ಮಾತಾಡಿದಂತ ಸಂದರ್ಭದಲ್ಲಿ ಆ ಹುಡುಗಿ ಹೇಳಿದ್ರು, ನಾನು ನಿಮ್ ಜೊತೆಗೆ ಬರ್ತೇನೆ ಅಂತ ಹೇಳಿ ಇದರಲ್ಲಿ ಬರೆದು ಕೊಡುವಂತಹ ಸಂದರ್ಭ. ಅದನ್ನು ನೋಡಿ ಪೊಲೀಸರು ಈ SDPI ಅವರಿಗೆ ಸಹಕಾರವನ್ನು ಮಾಡಿ
ಬೇರೆ ಕಡೆಗೆ ಕರ್ಕೊಂಡು ಹೋಗಿ ನೋಡಿ ಕಾನೂನಿನಲ್ಲಿ ಹೇಗಿದೆ. ಇಲ್ಲಿ ನಮ್ಮನ್ನು ಯಾರಾದ್ರೂ ಒಬ್ಬರನ್ನ ಆರೋಪಿಯನ್ನ ದಸ್ತಗಿರಿ ಮಾಡಿದ್ರೆ ಯಾವೇ ಸಾರ್ವಜನಿಕರು ಅಥವಾ ಯಾರೇ ಸಂಘಟನೆಯವರು ಒಳಗೆ ಹೋಗ್ಲಿಕ್ಕಿಲ್ಲ, ಪೊಲೀಸರು ಮಾತ್ರ ತನಿಖೆಯನ್ನ ಮಾಡಬೇಕು. ಕೇರಳದ ಪರಿಸ್ಥಿತಿ ನೋಡಿ, SDPI ಮುಖಂಡರು ಮತ್ತು ಬೇರೆ ಬೇರೆ ಚೇಲಗಳನ್ನ ಸೇರಿಸಿಕೊಂಡು ಬೇರೆ ಕಡೆಗೆ ಕರ್ಕೊಂಡು ಹೋಗಿ ಆ ಹುಡುಗಿ ಹತ್ರ ಗುಪ್ತವಾಗಿ ಮಾತಾಡಿ ವಾಪಸ್ ಅವರ ಮನಸ್ಸನ್ನ ಬದಲಾಯಿಸಿ. ಯಾಕೆಂತ ಕೇಳಿದ್ರೆ ಅವರಲ್ಲಿ ಯಾವುದೋ ಆ ಹುಡುಗಿಯ ಬೇಡದ ಚಿತ್ರಣೋ ಏನೋ ಇರಬೇಕು, ಬ್ಲಾಕ್ ಮೇಲ್ ಮಾಡಿರ್ಬೇಕು. ಕರ್ಕೊಂಡು ಹೋಗಿ ನೋಡಿ ಹೀಗೆ ಮಾಡ್ತೇನೆ, ನೀವು ಅವರ ಎತ್ತವರು ಹೇಳಿದಾಗ ಇದನ್ನು ಒಪ್ಪಿಕೊಂಡು ನಿನ್ನನ್ನು ಬಿಡುವುದಿಲ್ಲ, ಇದನ್ನು ವೈರಲ್ ಮಾಡ್ತೇವೆ, ನಿನ್ನ ಮಾನ ತೆಗಿತೇವೆ, ನಾವು ಹೇಳಿದಾಗ ಕೇಳಬೇಕು ಎನ್ನುವಂತ ರೀತಿಯಲ್ಲಿ ಆ ಹುಡುಗಿಯಗೆ ಮತ್ತೊಮ್ಮೆ ಆ ಬೆದರಿಕೆಯನ್ನ ಹಾಕಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿದ್ದಾರೆ. ಆದ್ರೆ ಒಂದು 5 ನಿಮಿಷ ಎತ್ತವರ ಜೊತೆಗೆ ಕರ್ನಾಟಕ ಪೊಲೀಸರು ಮತ್ತೆ ಎತ್ತವರ ಜೊತೆಗೆ ಕೊಡ್ತಿದ್ರೆ ಖಂಡಿತವಾಗಿ ಆ ಹುಡುಗಿ ನಮ್ಮ ವಾಪಸ್ ಮಂಗಳೂರಿಗೆ ಬರ್ತಿದ್ರು. ಯಾಕಂದ್ರೆ ನಮ್ಮ ಕರ್ನಾಟಕ ಪೊಲೀಸರ ಮೇಲೆ ವಿಶ್ವಾಸ ಇತ್ತು. ಅದನ್ನು ಮಾಡಲಿಲ್ಲ. ಯಾಕೆಂತ ಕೆಲವು ಉದ್ದೇಶವೇ ಅದೇ. ಯಾಕೆಂತ ಕೇಳಿದ್ರೆ ಅವರಿಗೆ ಬೇಕಾದದ್ದೇ ಇದೇ ರೀತಿ, ಹುಡುಗಿಯನ್ನ ಕರ್ಕೊಂಡು ಬರುವಂತದ್ದು, ಆಮಿಷ ಕೊಡುವಂತದ್ದು, ಮತಾಂತರ ಮಾಡುವಂತದ್ದು, ಬೇಕಾಬಿಟ್ಟಿ ಅವಳ ಜೀವನದಲ್ಲಿ ಆಟವನ್ನು ಆಡುವಂತದ್ದು, ನಂತರ ಅವರನ್ನ ಇಟ್ಕೊಡುದಿಲ್ಲ. ನೀವು ಯೋಚನೆ ಮಾಡಿ, ಯಾವುದೇ ಒಂದು ಹುಡುಗಿ ಮತಾಂತರ ಅಥವಾ ಲವ್ ಜಿಹಾದ್ಗೆ ಬಿದ್ದಂತ ಯಾವುದೇ ಒಂದು ಹುಡುಗಿ ಇಷ್ಟರ ತನಕ ಸುಖ ಜೀವನವನ್ನು ನಡೆಸಿದಂತ ಇತಿಹಾಸ ಇದೆಯಾ? ಇಲ್ಲವೇ ಇಲ್ಲ. ಸ್ವಲ್ಪ ದಿನ ಮಾತ್ರ, ಮತ್ತೆಲ್ಲವನ್ನ ಭೋಗದ ವಸ್ತು ಎಲ್ಲವನ್ನ ಕೊಡ್ತಾರೆ, ಎಲ್ಲವನ್ನ ಮಾಡ್ತಾರೆ, ನಂತರ ಎಲ್ಲಿ ತಗೊಂಡೋಗಿ ಮಾರಾಟ ಮಾಡ್ತಾರೆ. ದೀಪ್ತಿ ಮಾರುವ ವಿಷಯ ಗೊತ್ತಿದೆ, ಮತ ಇದು ಏನಾಗಿದೆ ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ. ಲವ್ ಜಿಹಾದ್ ಜೊತೆಗೆ ಡ್ರಗ್ಸ್. ಸುರತ್ಕಲ್ಲಿನ ಭಾಗ, ಇಡೀ ಬೇರೆ ಬೇರೆ ಭಾಗದಲ್ಲಿ ಸುರತ್ಕಲ್ಲಿಗೆ ಬರ್ತಾ ಇದ್ದಾರೆ. ಸುರತ್ಕಲ್ಲಿನ ಭಾಗ ಅತ್ಯಂತ ಡ್ರಗ್ಸಿಗೆ ಅತ್ಯಂತ ಸೂಕ್ತವಾದ ತಾಣ. ಈ ಸಂದರ್ಭ ನಾನು ಉಲ್ಲೇಖವನ್ನು ಮಾಡ್ತೇನೆ. ಯಾಕಂತ ಕೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಮೇಲೆ ನಮ್ಗೆ ಯಾವುದೇ ಕೋಪ ಇಲ್ಲ. ಆದ್ರೆ ಕೇವಲ ಹಣದ ಆಸೆಗೋಸ್ಕರ ತಮ್ಮ ಶಿಕ್ಷಣದ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಬರಬೇಕು, ತಮಗೆ ಹಣ ಆಗಬೇಕು ಎನ್ನುವ ದೃಷ್ಟಿಯಲ್ಲಿ ಈ ರೀತಿಯ ವರ್ತನೆ ಮಾಡಬಾರದು. ಇದರಲ್ಲಿ ಶಿಕ್ಷಣ ಸಂಸ್ಥೆಯವರಿಗೆ ಕೂಡ ದೊಡ್ಡ ಜವಾಬ್ದಾರಿ ಇದೆ. PG ಅಥವಾ ಹೋಮ್ ಸ್ಟೇ ಅನ್ನು ಕೊಡುವಂತಹ ಸಂದರ್ಭ ಅಥವಾ ಶಾಲಾ ಕಾಲೇಜಿಗೆ ಬರುವಂತಹ ಸಂದರ್ಭದಲ್ಲಿ ಅದನ್ನ ಅತ್ಯಂತ ಜವಾಬ್ದಾರಿಯನ್ನ ತಗೊಳ್ಬೇಕು ಶಾಲಾ ಕಾಲೇಜಿನವರು. PG ನೋಡಬೇಕು. ಸುರತ್ಕಲ್ ಭಾಗ ಕೆಲವು ಕಡೆ PG ಇದೆ, ಕೇಳುವ ಪರಿಸ್ಥಿತಿ ಇಲ್ಲ. ಇದರಲ್ಲಿ ಉಲ್ಲೇಖ ಮಾಡ್ತಾರೆ ಅಂತ ಕೇಳಿದ್ರೆ ಬಂದಂತ ಮಾಹಿತಿಯ ಪ್ರಕಾರ ಈ ವೈಶಾಲಿ ಇದ್ದಂತ PG ಅದರಲ್ಲಿ ಹುಡುಗಿಯರು ಒಟ್ಟಿಗೆ ಇದ್ರಂತೆ. ಬಂದಂತ ಮಾಹಿತಿಯ ಪ್ರಕಾರ, ಸತ್ಯ ಗೊತ್ತಿಲ್ಲ, ಒಟ್ಟಿಗಿದ್ದಂತ ಮಾಹಿತಿಯ ಪ್ರಕಾರ ಎಲ್ಲಿ ಹೋಗಿದ್ದಾರೆ? ಈ ಅತ್ಯಂತ ಈ ಅವ್ಯವಹಾರ ನಡೆಯುವಂಥದ್ದೇ PGಗಳಲ್ಲಿ, ಹೋಮ್ ಸ್ಟೇಯಲ್ಲಿ. ಅದಕ್ಕೋಸ್ಕರ ನಾನು ಮಾನ್ಯ ಆಯುಕ್ತರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ನೀವು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಿ, ನಮ್ಮ ಸಹಕಾರ ನಿಮಗಿದೆ. ಆದ್ರೆ ಮಂಗಳೂರಿನಲ್ಲಿ ಇರುವಂತಹ ಎಲ್ಲ ಹೋಮ್ ಸ್ಟೇ ಮತ್ತು PGಯ ಎಲ್ಲ ಲಿಸ್ಟ್ ಅನ್ನ ತೆಗಿಬೇಕು. ಏನ್ ಆಗ್ತಾ ಇದೆ ಅನ್ನುವಂತ ಒಂದು ದೊಡ್ಡ ಮಟ್ಟದ ತನಿಖೆಯನ್ನು ತಾವು ಮಾಡಬೇಕು. ಎಲ್ಲ ಶಾಲೆಯ ಮುಖ್ಯಸ್ಥರಿಗೂ ಕೂಡ ಈ ರೀತಿಯಲ್ಲಿ ಇರುವಂತಹ ಮಾಹಿತಿಯನ್ನು ಕೊಡಬೇಕು ಅಂತ ಆಯುಕ್ತರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಭಾರಿ ದೊಡ್ಡ ವ್ಯವಸ್ಥೆ. ಅದರ ಜೊತೆಗೆ ಡ್ರಗ್ಸ್. ಈ ಹುಡುಗಿ ಬಲಿಯಾಗಲಿಕ್ಕೆ ಮೂಲ ಕಾರಣವೇ ಡ್ರಗ್ಸ್. ಡ್ರಗ್ಸ್ಗೆ ಬಲಿಯಾಗಿಯೇ ಈ ಹುಡುಗಿ ಬಲಿಯಾಗಿದ್ದಾರೆ. ಎಲ್ಲ ಸಂದರ್ಭದಲ್ಲಿ, ಒಂದು ಕೊರೋನಾ ಸಂದರ್ಭದಲ್ಲಿ ಅಲ್ಲಿ ಸಾಯಿ ಪ್ಯಾಲೇಸ್ ಎನ್ನುವಂತ ಒಂದು ಲಾಡ್ಜ್ ಅಲ್ಲಿ ಸಿಕ್ಕಿಬಿದ್ದರು. ನಾವೇ ಮಾಹಿತಿಯನ್ನು ಕೊಟ್ಟದ್ದು ಪೊಲೀಸರಿಗೆ. 17 ವರ್ಷದ ಹುಡುಗಿ, ಪೂರ್ತಿ ಡ್ರಗ್ಸ್ ಮಾಫಿ. ಅವಳನ್ನ ಇದು ಮಂಪು ಬರುವಂತ ಯಾವುದೋ ಒಂದು ಜ್ಯೂಸಿನಲ್ಲಿ ಅವರಿಗೆ ಇದನ್ನು ಹಾಕಿಕೊಟ್ಟು ನಂತರ ಅವಳನ್ನ ಚಿತ್ರೀಕರಣ ಮಾಡಿ 1.5 ವರ್ಷ ನಿರಂತರವಾಗಿ ಅವಳ ಮೇಲೆ ದೌರ್ಜನ್ಯವನ್ನು ಮಾಡಿದ್ದಾರೆ. ನಾವು ಯಾವುದೇ ಒಂದು ಪಂಗಡದ ವಿರುದ್ಧ ಅಲ್ಲ, ಯಾವುದೇ ಒಂದು ಮತದ ಜಾತಿಯ ವಿರುದ್ಧ ನಾವು ಆರೋಪವನ್ನು ಮಾಡ್ತಾ ಇಲ್ಲ, ಆದ್ರೆ ಮಾಡುವಂತಹದ್ದು ವ್ಯವಸ್ಥೆ ನೋಡಿ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು, ಭಾರತದ ಇಸ್ಲಾಮೀಕರಣದಲ್ಲಿ ಇದು ದೊಡ್ಡದಾದಂತಹ ಒಂದು ಪ್ರಾಮುಖ್ಯವಾದಂತಹ ಪಾತ್ರ ವಹಿಸುವಂಥದ್ದು ಮತಾಂತರ ಲವ್ ಜಿಹಾದ್. ಅದನ್ನ ವ್ಯವಸ್ಥಿತವಾಗಿ ಮಾಡಿದ್ರೆ ತಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಜೊತೆಗೆ ಈ ಸಮಾಜದಲ್ಲಿ, ದೇಶದಲ್ಲಿರುವಂತಹ ಶಾಂತಿಯನ್ನು ಹಾಳು ಮಾಡ್ಲಿಕ್ಕೆ ಆಗ್ತದೆ, ಸಾಮರಸ್ಯವನ್ನು ಹಾಳು ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ಒಂದು ಮನೆ ಹಾಳಾಯಿತು, ಆ ಹುಡುಗಿಯ ಮನೆ ಎಷ್ಟು ಸಂತೋಷದಿಂದ ಇದ್ರು. ಇಡೀ ಆ ಮನೆ ಹಾಳಾಯಿತು. ಎಲ್ಲಿವರೆಗೆ ಅಂತ ಕೇಳಿದ್ರೆ ಅವರ ಬದುಕಿನ ಪರಿಸ್ಥಿತಿ ಮುಂದೆ ಎಲ್ಲಿಯೋ ಒಲೆಯ ಅಥವಾ ಹಗ್ಗ ತೆಗೆದುಕೊಂಡು ಸಾಯುವಂತ ಪರಿಸ್ಥಿತಿಗೆ ಮನೆಯವರು ಬಂದು ಬಿಟ್ಟಿದ್ದಾರೆ. ಯಾಕಂದ್ರೆ ತಾವು ಇಷ್ಟು ವರ್ಷ ಎತ್ತು ಸಾಯಿದಂತಹ ಒಂದು ಮಗು ತನ್ನ ಕಣ್ಣೆದುರಲ್ಲೇ ತಾವು ಕಾಡಿ ಬೇಡಿದ್ರು ಕೂಡ ಒಬ್ಬ ಯಾವುದೋ ಒಬ್ಬ ಮತಾಂತರ ಜೊತೆಗೆ ಅವ ಹಾಕಿದ ಆಮಿಷಕ್ಕೆ ಬಲಿಯಾಗಿ ಓಡಿ ಹೋಗುವುದು ಅಂತ ಕೇಳಿದ್ರೆ ಮನೆಯವರ ಪರಿಸ್ಥಿತಿ ಹೇಗಿರ್ಬೋದು? ನಾವು ಇದನ್ನ ಖಂಡಿಸ್ತಾ ಇದ್ದೇವೆ, ಇದನ್ನೇ ಯೋಚನೆ ಮಾಡ್ತೇವೆ. ಯಾಕಂದ್ರೆ ಸರ್ಕಾರಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ಯಾವುದು ಕೋಮು ದ್ವೇಷದ ವಿಷಯದಲ್ಲಿ ಒಂದು ಕಾಯ್ದೆಯನ್ನ ತಂದರು, ಸಂತೋಷ. ಆದ್ರೆ ಶಾಂತಿ ಸಾಮರಸ್ಯವನ್ನ ಹಾಳು ಮಾಡುವಂತ, ಶಾಂತಿಯನ್ನು ಕೆಡುವಂತ ಡ್ರಗ್ಸ್ ದಂಧೆಯ ವಿರುದ್ಧ ಒಂದು ಕಾಯ್ದೆಯನ್ನು ತರಲಿ.
ಯಾವುದೇ ಒಬ್ಬ ಯಾವನೇ ಆಗ್ಲಿ ಅವ ಆ ಜಾತಿ ಈ ಜಾತಿ ಅಂತ ಯಾವುದೇ ಒಬ್ಬ ವ್ಯಕ್ತಿ ಡ್ರಗ್ಸಿನಲ್ಲಿ ಅಥವಾ ಆ ಅಮಲು ಪದಾರ್ಥದ ಕೆಲಸವನ್ನು ಮಾಡ್ತಾ ಇದ್ದಾನೆ, ಸಪ್ಲೈ ಮಾಡ್ತಾ ಇದ್ದಾನೆ, ಇನ್ನೊಬ್ಬರಿಗೆ ಕೊಡ್ತಾ ಇದ್ದಾನೆ, ಅದಕ್ಕೆ ಅವನ ಯಾವ ರೀತಿ ಶಿಕ್ಷೆಯಿಂದ ಹೊರಗಡೆ ಬರಬಾರದು ಆ ರೀತಿಯ ಒಂದು ಶಿಕ್ಷೆ ಕೊಡುವಂತ ಕಾನೂನು ತರಲಿ ರಾಜ್ಯ ಸರ್ಕಾರ. ಮತಾಂತರ ಆಗ್ತಾ ಇದೆ. ಬಹುಸಂಖ್ಯಾತ ಹಿಂದೂಗಳನ್ನ ಕೇವಲ ಮಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಡೀತಾ ಇದೆ, ದೇಶದಾದ್ಯಂತ ನಡೀತಾ ಇದೆ. ಈ ರಾಜ್ಯದ ಈ ಜಿಲ್ಲೆಯ ಕಾನೂನನ್ನು ಕಾಪಾಡುವಂತ ಈ ರಾಜ್ಯದ ಸರ್ಕಾರದವನೇ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಮತಾಂತರ ಇಡೀ ಜನರ ಸಮಾಜದ ಶಾಂತಿಯನ್ನು ಹಾಳು ಮಾಡ್ತಾ ಇದೆ, ಸಾಮರಸ್ಯವನ್ನು ಕದಲ್ತಾ ಇದೆ. ಅದಕ್ಕೋಸ್ಕರ ಮತಾಂತರ ತಡಿಲಿಕ್ಕೋಸ್ಕರ ವಿಶೇಷವಾದ ಕಾನೂನು ತರಬೇಕು. ಯಾವುದೋ ತನ್ನ ಓಟಿಗೋಸ್ಕರ ಯಾರನ್ನ ಮೆಚ್ಚಿಸ್ಕೋಸ್ಕರ ಕಾನೂನು ತರುವುದಲ್ಲ, ಇಡೀ ಸಮಾಜವನ್ನ ಎಲ್ಲರೂ ಒಟ್ಟಿಗೆ ಇರಲಿ. ಕಾನೂನು ಅಂತ ಕೇಳಿದ್ರೆ ಒಬ್ಬರಿಗೆ ಎದುರಿಗೆ ಮುಟ್ಟಬೇಕು, ಮತ್ತೆ ಯಾವುದೇ ರೀತಿಯ ಬೇಡದ ಕೆಲಸವನ್ನು ಮಾಡಬಾರದು. ಆ ರೀತಿಯ ಕಾನೂನನ್ನು ತರಲಿ. ಅದು ಬಿಟ್ಟು ತನ್ನ ಕೃತಿಯನ್ನು ಉಳಿಸಿಕೊಳ್ಳಬೇಕು, ತಾನು ಮತ್ತೆ ಗೆದ್ದು ಬರಬೇಕೆನ್ನುವ ರೀತಿಯ ಕಾನೂನಲ್ಲ. ಪೊಲೀಸರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಪೊಲೀಸರ ಕೈಯನ್ನು ಕಟ್ಟಾಗ್ತಾ ಇದ್ದಾರೆ. ಗೊತ್ತಿರಬಹುದು, ಈ ಜಿಲ್ಲೆಯಲ್ಲಿ ಮೊನ್ನೆ ಇದು ಗೋಕಳ್ಳತನದ ಪ್ರಕರಣ ನಡೆಯಿತು. ಜಿಲ್ಲೆ SP ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರು. ಆವಾಗ ಗೋಕಳ್ಳತನದ ಆ ಒಂದು ಕಾಯ್ದೆಯನ್ನೇ ಬದಲಾವಣೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಒಂದು ಅಕ್ರಮವಾದ ಚಟುವಟಿಕೆ, ಡ್ರಗ್ಸ್ ಇರ್ಬೋದು, ಮತಾಂತರ, ನಾವು ಬೊಬ್ಬೆ ಹೊಡಿತಿರುವಂತದ್ದು, ನಾವು ಪ್ರತಿಭಟನೆ ಮಾಡುವಂತದ್ದು ಎಲ್ಲ ಮೂರೇ ವಿಷಯ. ಒಂದು ಮತಾಂತರ, ಲವ್ ಜಿಹಾದ್, ಡ್ರಗ್ಸ್ ಮತ್ತು ಗೋಕಳ್ಳತನ. ಇಡೀ ಸಮಾಜವನ್ನು ಹಾಳು ಮಾಡುತ್ತಿರುವಂತ ಬಹಳ ದೊಡ್ಡ ಷಡ್ಯಂತ್ರ. ಕೇವಲ ಒಂದೇ ವರ್ಗದ ವ್ಯವಸ್ಥಿತವಾದಂತಹ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ತಡಿಬೇಕು. ಒಬ್ಬ SDPI ಮುಖಂಡ ಇದಕ್ಕೆ ಸಪೋರ್ಟ್ ಅನ್ನು ಮಾಡ್ತಾನೆ, ಬೆಂಬಲವನ್ನು ಕೊಡ್ತಾನೆ. ನಾನು ಈ ಸಂದರ್ಭ ಉಲ್ಲೇಖವನ್ನು ಮಾಡ್ತೇನೆ. ಮೊನ್ನೆ ಆಯುಕ್ತರಿಗೆ, ಪೊಲೀಸ್ ಇಲಾಖೆಗೆ ಈಗಾಗಲೇ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಒಬ್ಬ ನಿಷ್ಠಾವಂತ ಇನ್ಸ್ಪೆಕ್ಟರ್ ಇದ್ದಾರೆ. ಈ ಹಿಂದೆ ಕೆಲವೊಂದು ಪ್ರಕರಣವನ್ನು ಅವರು ಭೇದಿಸಿದ್ದಾರೆ. ಸುರತ್ಕಲ್ಲಿನಲ್ಲಿ ಆ SDPI ಮುಖಂಡ ಬೆಂಬಲ ಕೊಟ್ಟಂತ ವಿಷಯ, ಆ PGಯ ಮಾಲೀಕರು, ಅವರಿದ್ದಂತ PG, ಆ PGಯ ಮಾಲೀಕರು ಜೊತೆಗೆ ಅಲ್ಲಿ ಯಾವ ರೀತಿಯ ದಂಧೆ ನಡೆಯುತ್ತಿತ್ತು ಎಲ್ಲವನ್ನ ತಾವು ಬಯಲಿಗೆ ಎಳಿಬೇಕು, ಅವರ ಮೇಲೆಯೂ ಕೂಡ ಕೇಸನ್ನ ದಾಖಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತರಲ್ಲಿ ನಾನು ಈ ಸಂದರ್ಭ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಮತ್ತೆ ಈ ಲವ್ ಜಿಹಾದಿನ ಪ್ರಕರಣ ಕೇವಲ ಒಂದು ವೈಶಾಲಿಯ ಪ್ರಕರಣ ಅಲ್ಲ, ಹಲವಾರು ಪ್ರಕರಣಗಳು ದಾಖಲಾಗಿದೆ. ನಿಮಗೆ ಗೊತ್ತಿದೆ, ಎಲ್ಲ ದಾಖಲೆ ಪತ್ರಗಳನ್ನು ತೆಗೆದ್ರೆ ಎಷ್ಟೋ ಪ್ರಕರಣಗಳು ದಾಖಲಾಗಿದೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯ ವ್ಯವಸ್ಥಿತವಾದ ಷಡ್ಯಂತ್ರದ ಮೂಲಕ, ಅದು ಬೇರೆ ಬೇರೆ ರೀತಿ. ಅದು ಪ್ರೀತಿಯ, ನಾನು ಆಗ್ಲೇ ಹೇಳಿದ ಹಾಗೆ ಪ್ರೀತಿಯ ನಾಟಕ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಸಹಾಯವನ್ನು ಮಾಡುವಂತ ನಾಟಕ ಆಗಿರ್ಬೋದು. ಎಲ್ಲಿವರೆಗೆ ಅಂತ ಕೇಳಿದ್ರೆ, ಈ ಹುಡುಗಿ ಉದ್ಯೋಗದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ರು. ಬೆಂಗಳೂರಿಗೆ ಹೋಗಿ ಎತ್ತವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಇವರ ಬಲೆಗೆ ಬಿದ್ದು ರಿಜಿಸ್ಟರ್ ಮಾಡಿಕೊಂಡ್ರು. ನೋಡಿ, ಆ ಹುಡುಗಿ ಪಾಪ ಅವರು ನಿಜವಾಗಿಯೂ ಹುಡುಗಿಯ ತಪ್ಪಿಲ್ಲ. ಯಾಕಂತ ಕೇಳಿದ್ರೆ ಉದ್ಯೋಗಕ್ಕೋಸ್ಕರ ತಾನು ಕಲಿತ ವಿದ್ಯಾಭ್ಯಾಸದಿಂದ ಉದ್ಯೋಗ ಸಿಗಬೇಕು ಎನ್ನುವಂತ ಉದ್ದೇಶವನ್ನ ಇಟ್ಟುಕೊಂಡು ಆಚೆ ಈಚೆ ಅಲೆದಾಡುವ ಸಂದರ್ಭದಲ್ಲಿ ಅದನ್ನ ದುರುಪಯೋಗ ಪಡ್ಕೊಂಡು ಮಾಡುವಂತ ಒಂದು ಕೆಲಸ. ಅದಕ್ಕೋಸ್ಕರ ಈ ಎರಡು ವಿಷಯ, ಒಂದು ಮತಾಂತರ, ಲವ್ ಜಿಹಾದ್. ನಾನು ಆವಾಗಲೇ ಹೇಳಿದಾಗೆ ಮತಾಂತರ ಈ ದೇಶಕ್ಕೆ ಗಂಡಾಂತರ. ದೇಶದ ಎಲ್ಲ ವ್ಯವಸ್ಥಿತವಾದಂತಹ ಷಡ್ಯಂತ್ರದ ಮೂಲಕ ಮತಾಂತರವನ್ನು ಮಾಡಿ ಮತ್ತು ಮಾನವ ಕಳ್ಳ ಸಾಗಾಟನೆ, ಮತಾಂತರದ ಮೂಲಕ ಹುಡುಗಿಯರನ್ನ ಬಲೆಗೆ ಹಾಕೊಂಡು ಅವರನ್ನ ಕಳ್ಳ ಸಾಗಾಟ ಮಾಡುವಂಥದ್ದು ಬೇರೆ ಬೇರೆ ದೇಶಗಳಿಗೆ, ಅಲ್ಲಿ ಬರುವಂತ ದೊಡ್ಡ ಬೇರೆ ಬೇರೆ ಅರಬ್ ಗಲ್ಫ್ ರಾಷ್ಟ್ರಗಳಿಗೆ ಇಲ್ಲಿಂದ ಮಾಡಿದಂತ ದಾಖಲೆಗಳಿದೆ. ಇವತ್ತು ನಾನು ಹೇಳ್ತಾ ಇಲ್ಲ, ದಾಖಲೆಗಳಿದೆ. ಅದರ ಹಿಂದೆ ಕೇಸ್ ಆಗಿದೆ, ಕೋರ್ಟ್ ಅಲ್ಲಿದೆ, ಈಗಲೂ ನಡೀತಾ ಇದೆ. ವ್ಯಾಜ್ಯಗಳು, ಪ್ರಕರಣಗಳು ಈಗಲೂ ನಡೀತಾ ಇದೆ. ಆದ್ರಿಂದ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ಪ್ರಕರಣವನ್ನು ಗಂಭೀರವಾಗಿ, ನಮ್ಮ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳ ಮೇಲೆ ನಮಗೆ ಗೌರವ ಇದೆ, ನಂಬಿಕೆ ಇದೆ. ಅದಕ್ಕೋಸ್ಕರ ಮೊನ್ನೆ ಇವರ ಜೊತೆ ವಯನಾಡಿಗೆ ನಮ್ಮ ಜಿಲ್ಲೆಯ ಪೊಲೀಸರು ಹೋಗಿದ್ರು. ಆದ್ರೆ ಅಲ್ಲಿಯ ಪೊಲೀಸರ ಸಹಕಾರ ಸಿಗಲಿಲ್ಲ. ಇವರು ಮಧ್ಯರಾತ್ರಿಯ ತನಕ ಕಾಯಿಸಿ, ರಾತ್ರಿಯ ತನಕ ಇಡೀ ದಿವಸ ಕಾಯಿಸಿ, ಮಧ್ಯರಾತ್ರಿ ಆ ಹುಡುಗಿಯನ್ನ ತಂದು ಇವರಿಗೆ ಬೇಕಾದಂತ ಅಧಿಕಾರಿ ಇದ್ದಂತ ಸಂದರ್ಭದಲ್ಲಿ ಸ್ಟೇಷನ್ಗೆ ತಂದು ಅವಳನ್ನ ಅಲ್ಲಿ ಠಾಣೆಯಲ್ಲಿ ತನಿಖೆಗೆ ಒಳಪಡಿಸಿ ನಂತರ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಕೇರಳದ ಪೊಲೀಸರ ನಡೆಯನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ. ಯಾಕಂತ ಕೇಳಿದ್ರೆ ದೇಶದ ಸಾಮಾಜಿಕವಾದಂತ ಸಾಮರಸ್ಯದ ಧಕ್ಕೆ ತರುವಂತ ಕೆಲಸವನ್ನ ಕೇರಳ ಸರ್ಕಾರ ಮಾಡ್ತಾ ಇದೆ, ಕೇರಳ ಪೊಲೀಸರು ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ರಾಜ್ಯದಿಂದ ಕರ್ನಾಟಕಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ವ್ಯವಸ್ಥಿತವಾಗಿ ಸಾಗಾಟ ಆಗುವಂತ
ಕೇರಳದಿಂದ ಬರ್ತಾ ಇದೆ. ದಯವಿಟ್ಟು ನೀವು ಕೇರಳದ ಪೊಲೀಸರು, ಕೇರಳ ಸರ್ಕಾರ ಇದಕ್ಕೆ ಕ್ರಮವನ್ನು ವಹಿಸಿಕೊಳ್ಳಿ ಎನ್ನುವಂತ ಮಾತನ್ನ ಹೇಳ್ತಾ, ಒಂದು ಸಾಮಾಜಿಕ ಹೋರಾಟದ ಸಂಘಟನೆಯಾಗಿ ಹಿಂದೂ ಜಾಗರಣ ವೇದಿಕೆ ಇದನ್ನು ಅತ್ಯಂತ ಉದ್ಯೋಗವಾಗಿ ಖಂಡಿಸ್ತಾ ಇದ್ದೇವೆ. ಜೊತೆಗೆ ಇವರಿಗೆ ಎತ್ತವರಿಗೆ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಇಲ್ಲಿಯ ಪೊಲೀಸರು ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಮಾಧ್ಯಮಗಳಿಗೆ ನಮಸ್ಕಾರ. ನಾನು ಬಂದಿರುವುದು ನ್ಯಾಯ ಬೇಕಾಗಿ ಬಂದಿದ್ದೆ ಇಲ್ಲಿಗೆ. ನಿಮಗೆ ನ್ಯಾಯ ಬೇಕು. ಕೇರಳದಲ್ಲಿ ನಿಮಗೆ ನ್ಯಾಯ ಸಿಗೋದಿಲ್ಲ. ಮೊನ್ನೆ ಇಲ್ಲಿ ವಯನಾಡಿಗೆ ಹೋದೆ. ಬೆಳಗ್ಗೆ ಹೋದು ರಾತ್ರಿ ಗಾಡಿ ವೆಯ್ಟ್ ಮಾಡಿ ನಮಗೆ ಅಲ್ಲಿ ನ್ಯಾಯ ಇಲ್ಲ. ವೆಯ್ಟ್ ಮಾಡಿ ರಾತ್ರಿ 11 ಗಂಟೆ 12 ಕರೆಸಿದ್ವಿ. ಅಲ್ಲಿ ಮಾತಾಡಿಗೆ ಸಮೇತ ಇಲ್ಲಿ ಸಮಯ ಇಲ್ಲ, ಕೊಡಲಿಲ್ಲ. ಮತ್ತು 5 ನಿಮಿಷ ಮಾತಾಡಿ ಅದ್ರ ಮಗಳು ಹೇಳ್ತಾರೆ ಒಟ್ಟಿಗೆ ಬರ್ತಾನೆ ಹೇಳಿ ಪೇಪರೆಲ್ಲ ಬರೆದಿಟ್ಟು ಓಕೆ ಅಂದರೆ ಮನೆಗೆ ಹಾಕಿದ್ದಾರೆ ಹೋಗಿ ಅಂತ. ಮತ್ತು ಅವನ ಹತ್ರ ಮಾತಾಡೋಕಿದ್ದಾರೆ, ಅವನ ಹತ್ರ ಮಾತಾಡೋಕೆ ಹೇಳಿ 2 ನಿಮಿಷದಲ್ಲಿ ಮಾತಾಡಿ ಎಲ್ಲ ಚೇಂಜ್ ಆಯಿತು. ಪೊಲೀಸ್ ಹೇಳಿದ್ರು ಇದು ಚೇಂಜ್ ಮಾಡು, ಪೇಪರ್ ಚೇಂಜ್ ಮಾಡು. ಅಲ್ಲಿ ಕೇರಳದಲ್ಲಿ ನ್ಯಾಯ ಸಿಗಲಿಕ್ಕಿಲ್ಲ. ಅದಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಇದು SPB ಅವರ ಕೈವಾಡದಲ್ಲಿ ಉಂಟು. ಲವ್ ಜಿಹಾದ್ ನಡೀತಾ ಉಂಟು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಅಲ್ಲ, ನಾನು ಕಾಸೋಡು. ಇಲ್ಲ ಇಲ್ಲ ಮೆಸೇಜ್ ಮಾಡಿ. ನಾನು ಕಾಸೋಡು. ಅವರು ವಿದ್ಯಾಭ್ಯಾಸ ಮಾಡಿದ್ರು ಇಲ್ಲಿ ಮಗಳು. ಕೇಸ್ ಕೊಟ್ಟಿದ್ದೀರಾ? ಕೇಸ್ ಕೊಟ್ಟಿದ್ದು ಇಲ್ಲಿ ಇಲ್ಲ, ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ದು. ಮಗಳು ಇಲ್ಲಿ PG ಅಲ್ಲಿ ಇದ್ರಲ್ಲ, ಇಲ್ಲಿ ಮಗಳು ಅವರ ಜೊತೆ ಇವ್ರಿಗೆ ಮಗಳು ಇಲ್ಲ ಅಂತ ಹೇಳಿ 1-2 ದಿವಸ ಮೊದಲೆಲ್ಲ ಮಗಳು ಇವರೊಟ್ಟಿಗೆ ಇದ್ರು, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ರು. ಆ ನಂತರ ವಾಪಸ್ 2 ದಿವಸ ಇವರಿಗೆ ಸಂಪರ್ಕ ಇಲ್ಲ ಅಂತ ಸಂದರ್ಭದಲ್ಲಿ ಇಲ್ಲಿ ಸುರತ್ಕಲ್ PG ಅಲ್ಲಿ ಜೊತೆಗಿದ್ರು ಈ ಹುಡುಗ ಮತ್ತು ಇವಳು. ಅದಕ್ಕೋಸ್ಕರ ಅವ್ರು ಇಲ್ಲೇ ಇದ್ದ ಕಾರಣ ಅವ್ರು ಇಲ್ಲೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಈಗ ನೀವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಹೌದು. ಈಗ ನೀವು ಆರೋಪ ಮಾಡ್ತಿದ್ದೀರಿ ಲವ್ ಜಿಹಾದ್. ಅದೇನಾದರೂ ಬೇರೆ ಆನಂತರ ಏನಾದರೂ ಅಡಿಷನಲ್ ಆಗಿ ಏನಾದರೂ ಕೊಟ್ಟಿದ್ದೀರಾ ಅಥವಾ ಖಾಲಿ ಮಿಸ್ಸಿಂಗ್ ಅಲ್ಲಿ? ಮಿಸ್ಸಿಂಗ್ ಅಂತ ಕೊಟ್ಟಿದ್ದು. ಮತ್ತೆ ಪೊಲೀಸಿಗೆ ಏನು ಇನ್ಫಾರ್ಮೇಶನ್ ಕೊಡದೆ ಮೀಡಿಯಾಕ್ಕೆ ಮಾತ್ರ ಅಲ್ಲ, ನಿನ್ನೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಮಾತಾಡಿ ಕೊಟ್ಟಿದ್ದೇವೆ ಎಲ್ಲರೂ ಸೇರಿಕೊಂಡು. ಅದಕ್ಕೆ ಬೇಕಾದ ಏನು ಇದು ಲವ್ ಜಿಹಾದ್ ಈಗ ಬೇರೆ ಮತ್ತೆ ಹುಡುಗ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಈಗ ಅವ್ರು ಕೊಟ್ಟದ್ದು ಮಿಸ್ಸಿಂಗ್ ಮಾತ್ರ ಅಲ್ಲ, ಮಿಸ್ಸಿಂಗು ಜೊತೆಗೆ ಇದನ್ನು ಸೇರಿಸಿದ್ದಾರೆ. ನಿನ್ನೆ ಅವರು ಪ್ರೆಸ್ಸಲ್ಲಿ ಅದನ್ನು ಹೇಳಿದ್ದಾರೆ, ಇಲ್ಲಿ ಅಲ್ಲ ಇದರಲ್ಲಿ ಹೇಳಿದ್ದಾರೆ. ಕೊಟ್ಟಿದ್ದಾರೆ. ಈಗ ಲವ್ ಸೇರಿಸಿದೆ. ಎಫ್ಐಆರ್ ಮಂತದ್ದು ಮಕ್ಕಳು ಮಿಸ್ಸಿಂಗ್ ಮಂತಿನಾಗ ಕೇರಳದ ಪೊಲೀಸರು ಸರಿಯಾಗಿ ಕಲ್ಪನೆ ಉಂಟಾಗುತ್ತೆ. ಇವರು ಮಿಸ್ಸಿಂಗ್ ಕೇಸ್ ಮಾಡಿ ಇಲ್ಲಿಂದ ಕೇರಳಕ್ಕೆ ಟ್ರಾನ್ಸ್ಫರ್ ಮಾಡಿದ ನಂತರ ಪೊಲೀಸರು ಕೇರಳದಲ್ಲಿ ಏನು ಮಾಡಿದೆ ಅಂತ ಕೇಳಿದ್ರೆ ಇದು ಆಯಿತು, ಇಲ್ಲಿಗೆ ಅದು ಮುಗಿಸಿದ್ದೇವೆ ಅಂತೇಳಿ ಅಲ್ಲಿ ಕೇರಳ ಪೊಲೀಸರು ಮುಗಿಸಿ ಬಿಟ್ಟಿದ್ದಾರೆ. ಇವರು ಟ್ರೇಸ್ ಮಾಡಿದ್ದಾರೆ, ಇಲ್ಲಿಯ ಪೊಲೀಸರು ಟ್ರೇಸ್ ಮಾಡಿದ್ದಾರೆ. ಇಲ್ಲಿ ಅವರನ್ನು ಇಟ್ಕೊಂಡು ಇಲ್ಲಿ ಎಲ್ಲಿ ಇದ್ದ ಅಲ್ಲಿಯ ಓನರನ್ನು ಇಟ್ಕೊಂಡು ಅದನ್ನೆಲ್ಲ ಮಾಡಿಕೊಂಡು ಟ್ರೇಸ್ ಮಾಡಿದ್ದಾರೆ. ಟ್ರೇಸ್ ಮಾಡಿ ಇವರನ್ನು ಕರ್ಕೊಂಡು ಕೇರಳಕ್ಕೆ ಹೋಗಿದ್ದಾರೆ. ಕೇರಳ ಪೊಲೀಸರನ್ನು ಕಾಂಟ್ಯಾಕ್ಟ್ ಮಾಡಿ ಕೇರಳಕ್ಕೆ ವಯನಾಡಿಗೆ ಹೋಗಿದ್ದಾರೆ. ವಯನಾಡಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ ಇವರು ಮತ್ತು ಪೊಲೀಸರು, ನಾವೇ ನಿಮ್ಮ ಹತ್ರ ಹೇಳಿದೆ, ಇವರು ಮತ್ತು ಪೊಲೀಸರು ಮಗಳನ್ನು ಎತ್ತವರ ಹತ್ರ ಮಾತಾಡಿಸಬೇಕಿತ್ತು. ಇವರೇನು ಮಾಡಿದರು, ಇಲ್ಲಿಯ STPI ಮತ್ತು ಅಲ್ಲಿಯ ಮುಖಂಡರೆಲ್ಲ ಅವರು ಅಲ್ಲಿಯ ಜನಗಳು ಸೇರಿಕೊಂಡು ಹುಡುಗಿಯನ್ನು ಸಪರೇಟ್ ಕರ್ಕೊಂಡು ನಾನು ನಿಮ್ಮ ಜೊತೆಗೆ ಬರ್ತೇನೆ ಅಂತೇಳಿ ಹುಡುಗಿ ಬರ್ಕೊಟ್ಟು ಸರಿಯಾಗಿದ್ದು. ನಾನು ಇವರು ಸಾರಿ ಕೇಳಿದೆ. ಕರೆಕ್ಟ್ ಹೇಳಿ. ಅಲ್ಲಿ ನೀವು ಪೊಲೀಸರೊಟ್ಟಿಗೆ ನಾವು ನಾವು ಇಲ್ಲಿಂದ ಆದಿತ್ಯವಾರ ರಾತ್ರಿ ಹೊರಟೆವು. ಅಲ್ಲಿ ಮರುದಿವಸ ಮಧ್ಯಾಹ್ನದವರೆಗೆ ಅಲ್ಲಿಗೆ ಮುಟ್ಟಿದ್ದೆವು. ಮತ್ತೆ ಪೊಲೀಸರು ಅವರನ್ನು ಹುಡುಕಾಡಿದ್ದಾರೆ, ಎಲ್ಲಿದ್ದಾರೆ ಅಂತೆಲ್ಲ ಹುಡುಕಾಡ್ತಾ ಇದ್ದರು. ರಾತ್ರಿ ಆಗ ಹೇಳಿದ್ರು, ಅವರು ಸಿಕ್ಕಿದ್ರು ನಮಗೆ, ನೀವು ಸ್ಟೇಷನ್ಗೆ ಬನ್ನಿ ಅಂತ. ರಾತ್ರಿ ಒಂದು 10 ಗಂಟೆ ಆಗುವ ಸ್ಟೇಷನ್ನಲ್ಲಿದ್ದಾರೆ, ಇಲ್ಲಿಗೆ ಬನ್ನಿ. ನಾವಲ್ಲಿ ಸ್ಟೇಷನ್ಗೆ ಹೋದೆವು. ನಮಗೆ ಅಲ್ಲಿ ಅವರು ಗೌರವವೇ ಕೊಡಲಿಲ್ಲ. ನಮ್ಮನ್ನು ಸರಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದರು, ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ.
ನಾವಲ್ಲಿ ಕೂತ್ಕೊಂಡಿದ್ದೆವು. ಮಗಳನ್ನು ಮತ್ತೊಂದು ರೂಮಿನಲ್ಲಿ ಇಟ್ಟಿದ್ದರು. ಸ್ವಲ್ಪ ಹೊತ್ತಾದ ನಂತರ ನಮ್ಮಲ್ಲಿ ಹೇಳಿದರು, ನಿಮಗೆ 5 ನಿಮಿಷ ಟೈಮ್ ಕೊಡ್ತೇವೆ ನಾವು, ಅದರಲ್ಲಿ ಮಾತಾಡಿ ನೀವು ಬರಬೇಕು, ನೀವೇನು ಅವಳೆದ್ರು ನೀವು ಅಳುವುದು ನಿಮ್ಮ ಇದು ಏನು ಬೇಡ, ಎಲ್ಲ ಮಾತಾಡಿ ಬಂದರೆ ಸಾಕು. ಮಗಳಿಗೆ ನಮ್ಮನ್ನು ನೋಡುವಾಗ ಬೇಸರ ಆಯಿತು ಅವಳು ಹೇಳಿದರು, ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿ ಲೆಟ್ರ್ ಬರೆದು ಕೊಟ್ಟರು. ನನಗೆ ಹಾಗೇನಿಲ್ಲಮ್ಮ, ನಾನು ಸರಿಯಾಗಿ ಇದ್ದೇನೆ, ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ. ಹಾಗೆ ಲೆಟರ್ ಬರೆದು ಕೊಟ್ಟು ಮತ್ತೆ ಅವಳು ನನ್ನನ್ನು ಹಗ್ ಮಾಡಲಿಕ್ಕೆ ಅಂತ ಬರುವಾಗ ಅಲ್ಲಿ ಪೊಲೀಸರು ಹೇಳಿದರು, ಟಚ್ ಮಾಡಲಿಕ್ಕಿಲ್ಲ ಅಂತ, ದೂರವೇ ಇರಿ ನೀವು ಅಂತ. ಹಾಗೆ ಹೇಳಿದ್ರೆ ನಿಮ್ಮದೆಲ್ಲ ಆಯಿತು, ನೀವಿನ್ನು ಹೋಗಿ ಹೊರಗೆ ಹೋಗಿ. ಹಾಗೆ ಅವನಲ್ಲಿ ಕೂಡ ಮಾತಾಡಲಿಕ್ಕೆ ಉಂಟು, ಖಾಲಿ ನಿಮ್ಮ ಹತ್ರ ಮಾತ್ರ ಅಲ್ಲ ಅಂತ ನಮ್ಮನ್ನು ಹೊರಗೆ ಕಳಿಸಿದ್ರು. ಅಲ್ಲಿ ಒಳಗೆ ನಿಲ್ಲಲಿಕ್ಕೆ ಬಿಡಲಿಲ್ಲ. ಅವರ ಜನಗಳೆಲ್ಲ ಒಳಗೆ ಇದ್ದಾರೆ, ನಮ್ಮನ್ನು ಮಾತ್ರ ಬಿಡಲಿಲ್ಲ ಒಳಗೆ ಕೂತ್ಕೊಳ್ಳಿಕ್ಕೆ. ಅವರೆಲ್ಲ ಒಳಗೆ ಇದ್ದರು ಅವರೊಟ್ಟಿಗೆ. ಮತ್ತೆ ನಾವು ಹೊರಗೆ ಹೋದೆವು, ಮತ್ತೆ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ನಮ್ಮನ್ನು ಅಲ್ಲಿಂದಲೂ ಓಡಿಸಿದ್ರು, ನೀವು ಹೋಗಿ ಇನ್ನು ಅಂತ. ಮತ್ತೆ ಅವಳು ಬಂದು ಹೇಳಿದಳು, ನೀವು ಇನ್ನು ಇವತ್ತು ಹೋಗಿ ಅಮ್ಮ, ನಾನು ನಾಳೆ ಬರ್ತೇನೆ ಅಂತ. ಅದರಲ್ಲಿ ಏನು ಷಡ್ಯಂತ್ರ ಆಗಿದೆ ಅಂತ ಮತ್ತೆ ನಮಗೆ ಗೊತ್ತಾಗಲಿಲ್ಲ. ನಮ್ಮನ್ನಲ್ಲಿ ನಿಲ್ಲಲಿಕ್ಕೆ ಬಿಡಲಿಲ್ಲ. ಒಳಗೆ ಅವರದೊಂದು 10-15 ಜನ ಇದ್ದಾರೆ. ನಮ್ಮವರನ್ನು ಯಾರನ್ನೂ ಒಳಗೆ ಬಿಡಲಿಲ್ಲ. ನಮ್ಮ ಇಬ್ಬರನ್ನು ಮತ್ತೆ ಸಣ್ಣ ಮಗಳನ್ನು ಮಾತ್ರ ಬಿಟ್ಟದ್ದು. ಅವಳನ್ನು ಫಸ್ಟ್ ಹೇಳಿದರು, ಅವಳು ಬೇಡ, ನೀವು ಇಬ್ಬರೇ ಸಾಕು ಅಂತ. ಮತ್ತೆ ಹೇಳಿದ್ರು, ಬರಲಿ ಅವಳು ಕೂಡ ಅಂತ. ಅವನ ಜೊತೆ ಹೋಗಿರುವಂತದನ್ನು ಕೇಳಿದ್ರೆ ಇಲ್ಲಿಂದ ಹೇಗೆ ಹೋದದ್ದು, ಈಗ ಮಗಳು ಈಗ ಮತ್ತೊಬ್ಬರ ಜೊತೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದೇನೇ ಹೇಳಿದ್ರು, ಅದನ್ನೇನು ಹೇಳಿಲ್ಲ. ಅವರು ಹೇಳಿದ್ರು, ನಿಮ್ಮ FIR ನಿಮ್ಮ ಮಗಳು ಅಂತ ಹೇಳಿದ್ರು ಅಂತ. ಅವಳೇನು ಹೇಳಲಿಲ್ಲ. ನಮಗೆ ಮೆಸೇಜ್ ಬಂತು, ಗ್ರೂಪ್ನಲ್ಲಿ ಮೆಸೇಜ್ ಬಂತು. ಅವರು ನಮ್ಮ ಪಬ್ಲಿಕ್ ಎಲ್ಲ ಇದು ಬಂತು. ಹೇಳಿದ್ರೆ ಮೆಸೇಜ್ ಬಂತು ನೋಡಿ ಗೊತ್ತೈತಲ್ಲ. ಮಗಳಿಲ್ಲ, ನಮಗೆ ವಿಷಯ ಗೊತ್ತಿಲ್ಲ. ನಾವು ಅವರ PGಗೆ ಹೋದವಲ್ಲ, ಅದು ಮೆಸೇಜ್ ಬಂತು. ನೀವು ಸ್ಟೇಷನ್ ಅಲ್ಲಿ ಮಗಳ ಜೊತೆ ಮಾತಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಹುಡುಗನ ಜೊತೆ ಹೋದದ್ದನ್ನು ಹೇಳಿದಾರ? ಒಟ್ಟಿಗೆ ಬಂದಲ್ಲ, ಅವರು ಒಟ್ಟಿಗೆ ಬಂದಲ್ಲ. ಇದ್ದಲ್ಲ ಹುಡುಗ ಅಲ್ಲೇ ಇದ್ದಲ್ಲ, ಹೇಳುದು ಯಾಕೆ? ಹುಡುಗ ಅಲ್ಲೇ ಇದ್ದಾನೆ. ಅವರು ಸಮಯ ನೋಡಿ ಅಲ್ಲ ನೋಡಿ ಇದರಲ್ಲಿ ಅಲ್ಲಲ್ಲ ಆ ಒಂದು ಕಾಪಿ ನಿಮಗೆ ಬಂದಿರೋದಲ್ವಾ, ಅದನ್ನ ಕ್ರಾಸ್ ಚೆಕ್ ಮಾಡಿದೀರಾ? ಅಲ್ಲಿ ರಿಜಿಸ್ಟರ್ ಆಫೀಸ್ ಅಲ್ಲಿ ಇದು ಮಾಡ್ಕೊಂಡಿದ್ದಾರೆ, ಅರ್ಜಿ ಹಾಕಿರೋದ್ರ ಬಗ್ಗೆ ಕ್ರಾಸ್ ಚೆಕ್ ಆಗಿದೆಯಾ? ಅಲ್ಲ ಅದನ್ನು ಮಾಡಿದ್ದಾರೆ, ಅದನ್ನು ವಕೀಲರು ಅಲ್ಲ ಅಂದ್ರೆ ವಕೀಲರು ಇವ್ರ ಹತ್ರ ವಕೀಲರು ಎಲ್ಲ ಮಾಡಿದ್ದಾರೆ. ಅವ ಅಲ್ಲೇ ಇದ್ದ ನೋಡಿ. ಯಾಕೆ ನಾನು ಹೇಳ್ತೇನೆ ಅಂತೇಳಿ ನಾನು ಡೈವರ್ಟ್ ಮಾಡ್ತಾ ಇಲ್ಲ. ವಿಸ್ಮಯ ಕೇಸಲ್ಲಿ ಖುದ್ದು ನಾನು ಹೋಗಿದ್ದೆ. ಅವಳ ಅಲ್ಲಲ್ಲ ಹೇಳ್ದೆ ಅಲ್ಲ, ಇದೇ ಮ್ಯಾಟ್ರಿಗೆ ಕೇಳ್ತೇನೆ, ಕೇಳ್ತೇನೆ. ನೀವು ಹೇಳಿದ ಪ್ರಶ್ನೆಗೆ ಒಂದು ಸೆಕೆಂಡು. ಮನೆಯವರು ಅಣ್ಣ ತಮ್ಮ ಕಾಲಲ್ಲಿ ಬಿದ್ದರೂ ಬರುವುದಿಲ್ಲ, ಬಿಡುವುದಿಲ್ಲ. ಇವರು ಹೇಳಿದ ಪ್ರಶ್ನೆ ನಾನು ಕೇಳಿದ್ದು. ಅದನ್ನೇ ಹೇಳಿಕ್ಕೆ ಅದನ್ನೇನು ಹೇಳಲಿಲ್ಲ ಅವಳು. ಸುತ್ತುವರಿದ್ರು. ವಿಷಯ ಕೇಳಲಿಲ್ಲ ಅವನು. ನೀನು ಯಾಕಮ್ಮ ಗೊತ್ತು, ನನಗೆ ಹಾಗೇನಿಲ್ಲಮ್ಮ, ನಾನು ಬರ್ತೇನೆ ಅಂತ ಮಾತ್ರ ಹೇಳಿದಳು ಅವಳು. ಅಲ್ಲ, ಈಗ ನೀವು ಮಾತಾಡುವಾಗ ನೀವಿಬ್ಬರು ಮಾತಾಡುವಾಗ ಏನೆಲ್ಲ ವಿಷಯ ಮಾತಾಡಿ ಅಥವಾ ಅವ್ರು ಏನು ಹೇಳಿದ್ರು? 5 ನಿಮಿಷ ಇತ್ತಲ್ಲ, 5 ನಿಮಿಷ ಇರ್ತದಲ್ಲ ನಮ್ಗೆ. ಏನು ಹೇಳಿಲ್ಲ ಇಲ್ಲ. ಮದುವೆ ಆಗಲಿಲ್ಲ. ನಾವು ಕೇಳಿದಷ್ಟೇ, ನಮ್ಮೊಟ್ಟಿಗೆ ಬಾ ಮಗ, ನಿಮ್ಗೆ ಎಂತ ಬೇಕು ಎಲ್ಲ ನಾವು ಮಾಡಿ ಕೊಡ್ತೇವೆ. ಅವಳು ಮದುವೆ ಆಗೋಕೆ ಹೇಳಿ ಅವ್ರು ಹೇಳಿದ್ರು. ಅದನ್ನು ಮತ್ತೆ ನೋಡಿ ಮಾತಾಡುವ, ಮನೆಗೆ ಬಂದು ಮತ್ತೆ ಮಾತಾಡುವ, ನಾನು ಒಟ್ಟಿಗೆ ಬಾ ಅಂತ ಹೇಳಿದೆ ಅಷ್ಟೇ. ಅವ್ರು ಬರ್ತಾನೆ ಅಂತ ಹೇಳಿದಾಳೆ. ಬರ್ತಾನೆ ಅಂತ ಹೇಳಿ ಪೇಪರೆಲ್ಲ ಬರ್ದಲೇ ಕೊಟ್ಟರು. ಬರ್ತಾನೆ ಹೇಳಿ ಮತ್ತೆ ಅವ್ರು ಚೇಂಜ್ ಮಾಡಿದ್ರು. ಬರುದಲ್ಲ, ನಾನು ನಾಳೆ ಬರ್ತೇನೆ. ಮತ್ತೆ ನಮಗೆ ಒಳಗೆ ಪರ್ಮಿಷನ್ ಕೊಟ್ಟಿಲ್ಲ, ಅವ್ರಿಗೆ ಮಾತಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಇಲ್ಲ, ಏನಿಲ್ಲ. ಇಲ್ಲ, ನಮ್ಗೆ ಏನು ಕೊಟ್ಟಿಲ್ಲ. ನಮಗೆ ಆವಾಗ ಅಲ್ಲಿ ಕಂಪೌಂಡ್ ನಿಲ್ಲಿಕ್ಕೆ ಬಿಡಲಿಲ್ಲ ಪೊಲೀಸರು. ಅಲ್ಲಿ ಕಂಪೌಂಡ್ ನಿಲ್ಲಿಕ್ಕೆ ಬಿಡಲಿಲ್ಲ. ಹೌದು. ಅಲ್ಲ ಈಗ ಗೊತ್ತೇ, ಈಗ ಎಲ್ಲಿ ನ್ಯಾಯ ಸಿಗುತ್ತದೆ? ಮಿಸ್ಸಿಂಗ್ ಆದದ್ದು ಸುರತ್ಕಲ್ ಸ್ಟೇಷನ್ ಹತ್ತಿರದಿಂದ ಅಲ್ವಾ? ಓಕೆ, ಇಲ್ಲಿಂದ ಆ ಕೇಸ್ ಅಲ್ಲಿಗೆ ಕೇರಳಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಅಲ್ಲಿ ನ್ಯಾಯ ಸಿಗುತ್ತೆ? ಅಲ್ಲಿ ನ್ಯಾಯ ಸಿಗಲಿಕ್ಕೆ ಡೌಟ್, ಸಿಗಲಿಕ್ಕಿಲ್ಲ.
ಅದಕ್ಕೆ ಬೇರೆ ಸಂಘದಲ್ಲ ಕೈವಾಡ ಅಂತ ಹೇಳಿ. ಈಗ ಕೇರಳ ಪೊಲೀಸರು ನೀವು ಹೇಳುವ ಹಾಗೆ ಅವರು ನಿಮ್ಗೆ ಪರವಾಗಿಲ್ಲ ಇಲ್ಲ. ಆದ್ರೆ ಕೋರ್ಟ್ ಮುಖಾಂತರ ಇದನ್ನು ಮಾಡ್ಬೋದಲ್ಲ, ನ್ಯಾಯಕ್ಕೆ ಪ್ರಯತ್ನ ಮಾಡ್ಬೋದಲ್ಲ. ಮಾಡುವ ನ್ಯಾಯ ಸಿಕ್ಕಬಹುದು ಅಂತ ನ್ಯಾಯ ಅಂದ್ರೆ ಈಗ ಪ್ರಚಾರ ಸಿಗ್ಬೋದು ಅಷ್ಟೇ ಹೊರತು ನಿಮ್ಮ ಮಗಳು ನಿಮ್ಗೆ ನ್ಯಾಯ ಸಿಗ್ಬೇಕಾದ್ರೆ ಈಗ ಪೊಲೀಸರಿಂದ ಆಗುದಿಲ್ಲ ಅಂತ ಆದಾಗ ನ್ಯಾಯಾಲಯ ಇದೆ. ಯಾವುದಕ್ಕೂ ಕೂಡ ಈಗ ಸದ್ಯಕ್ಕೆ ಮಿಸ್ಸಿಂಗ್ ಆಗಿ ಉಂಟಲ್ವಾ, ಹೌದು ನೀವು ಬೇರೆ ಏನೋ ಅದಕ್ಕೆ ಅಪ್ಡೇಟ್ ಮಾಡಲಿಲ್ಲ. ಬರಂತ ಮಾಡಿಲ್ಲ. ಈಗ ಮಿಸ್ಸಿಂಗ್ ಅಲ್ಲ ಪ್ಲೇಸ್ ಮಾಡಿದ್ದಾರೆ, ಆಮೇಲೆ ನೀವು ಹೋಗಿ ಮಾತಾಡಿದ್ದೀರಾ ಅಲ್ಲ ಪೊಲೀಸಿನವರು ಇವರು ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಸುರತ್ಕಲ್ಲಿ CCTV ಫುಟೇಜ್ ಎಲ್ಲ ಸಿಕ್ಕಿದೆ. ಅದೀಗ ನಮಗೆ ಎಲ್ಲವನ್ನು ನಮಗೆ ಕೊಡ್ತಾ ಇಲ್ಲ. ಈಗ ಅಂದರೆ ಒಂದು 2 ದಿವಸದಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲವನ್ನು ನಿನ್ನೆ ಪೊಲೀಸರ ಹತ್ರ ಮಾತಾಡೋ ಎಲ್ಲವನ್ನು ಈಗ ಕೊಡ್ಲಿಕ್ಕೆ ಕೇಸ್ ಪ್ರಕಾರ ಈಗ ಕೊಟ್ಟದ್ದು ಮಿಸ್ಸಿಂಗ್ ಕೇಸ್ ಟ್ರೇಸ್ ಆಗಿದೆ. ಸರಿ ಅಲ್ಲ ಇನ್ನು ನೆಕ್ಸ್ಟ್ ಏನು ಈ ನೆಕ್ಸ್ಟು ನಾವು ಸರ್ ನಾವು ನೀವೊಂದು ಹೇಳಿದ್ರಿ, ನಾವು ಪ್ರಚಾರಕ್ಕೋಸ್ಕರ ಇದನ್ನು ಮಾಡ್ತಾ ಇಲ್ಲ. ನೀವು ಹೇಳಿದ್ರಿ ಇದು ನಿಜವಾಗಿ ತಪ್ಪು. ನಾವು ಇವರನ್ನು ಕೂರಿಸಿಕೊಂಡು ಅಥವಾ ಇವರನ್ನಲ್ಲ, ನಾವು ಒಂದು ನೊಂದವರ ಜೊತೆಗಿರುವಂತ ಯಾಕೆ ಪ್ರಚಾರಕ್ಕಲ್ಲ, ಇದರಲ್ಲಿ ದೊಡ್ಡ ವ್ಯವಸ್ಥಿತವಾದಂಥ ವ್ಯವಸ್ಥೆ ಇದೆ. ಯಾಕಂತ ಕೇಳಿದ್ರೆ ಪ್ರಚಾರಕ್ಕಲ್ಲ. ಬೇಸಿಕ್ ಕ್ವೆಶ್ಚನ್ ಇನ್ನೂ ಅಲ್ಲೇ ಇರುತ್ತೆ ಅಂತ ಹೇಳಿದ್ರೆ ಸದ್ಯಕ್ಕೆ ಮಿಸ್ಸಿಂಗ್ ಕೇಸ್ ಆಗಿದೆ, ಅಲ್ಲಿ ಟ್ರೇಸ್ ಆಗಿದೆ. ಈಗ ನೆಕ್ಸ್ಟ್ ಏನು ಅಂತ ಒಂದೇ ಇರುತ್ತೆ. ನೆಕ್ಸ್ಟ್ ಏನು ಅಂತ ಕೇಳಿದ್ರೆ ಇವರು ABS ಆಗ್ತಾರೆ. ಯಾಕಂದ್ರೆ ಈಗ ಹುಡುಗಿ ಅವ್ನು ಕರ್ಕಲ್ಲ ಅಲ್ಲಲ್ಲ ಇನ್ನು ABS ಅಲ್ಲ, ಇನ್ನು ನಾವು ಕೋರ್ಟಿಗೆ ಹೋಗ್ತೇವೆ. ಕೋರ್ಟಿಗೆ ಹೋದ ನಂತರ ಏನಂತ ನಿಮಗೆ ಗೊತ್ತಿದೆ, 18 ವರ್ಷ ದಾಟಿದ ನಂತರ ಹುಡುಗಿ ಮತ್ತು ಹುಡುಗ ಹೇಳಿದಾಗೆ ಯಾವ ಆಧಾರದ ಮೇಲೆ ಕೋರ್ಟಿಗೆ ಹೋಗ್ತೀರಾ ನೀವು? ಏನು ಆರೋಪ ಮಾಡಿ ಮಗಳು ಅವರೊಟ್ಟಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಅಲ್ಲಿಗೆ ಮುಗಿತಲ್ಲ ಕೇಸ್. ಅಲ್ಲ ಅದು ಮುಗಿದಿರ್ಬೋದು, ಆದ್ರೆ ಎತ್ತವರಿಗೆ ಒಂದು ಹಕ್ಕಿದೆ ಅಲ್ಲ. ಕಾನೂನಿನಲ್ಲಿ ಯಾವ ಹಕ್ಕಿದೆ? ಯಾವುದು ನೋಡಿ, ನಮಗೆ ಎತ್ತವರಿಗೆ ಅದನ್ನು ಎಲ್ಲವನ್ನ ಹೇಳಿ ನೋಡಿ, ನಮಗೊಂದು ಹಕ್ಕಿದೆ. ನಾವು ಬೇರೆ ಬೇರೆ ರೀತಿಯಲ್ಲಿ ಆ ಹುಡುಗಿಯನ್ನ ಇವರ ಮನೆಗೆ ಬರುವ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಎಲ್ಲವನ್ನ. ಅಂದರೆ ಅದು ಅವರನ್ನು ಈಗ ನಿನ್ನೆ ಈಗ ಹೇಳಿದರು, ನಮಗೆ 5 ನಿಮಿಷ ಮಾತ್ರ ಮಾತಾಡಲಿಕ್ಕೆ ಕೊಟ್ಟಿಲ್ಲ, ಅವರು ಬಿಡಲಿಲ್ಲ. ಜೊತೆಗೆ ಅವರೆಲ್ಲ ಸುತ್ತುವರೆದಿದ್ದರು. ಇವರಿಗೆ ಅವರ ಅಲ್ಲಿಯ ಪೊಲೀಸರು ಮತ್ತು ಜನಗಳ ಎಲ್ಲದೇ ಸಪರೇಟ್ ಆಗಿ ಕೊಡ್ತಿದ್ರು, ಮಾತಾಡ್ತಿದ್ರು. 5 ನಿಮಿಷದಲ್ಲಿ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಸ್ವಲ್ಪ ಜಾಸ್ತಿ ಹೊತ್ತು ಬೇರೆ ರೀತಿಯಲ್ಲಿ ಅವರನ್ನು ಕರ್ಕೊಂಡು ಬಂದು ಅವರಿಗೆ ಕೌನ್ಸಿಲಿಂಗ್ ಏನಾದ್ರು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿಸುತ್ತೇವೆ. ಅದು ಕೂಡ ಅಲ್ಲಿಯ ಯಾರು ಇನ್ನು ಕೇರಳದಲ್ಲಿ ಬೇರೆ ಒಳ್ಳೆಯ ಅಧಿಕಾರಿಗಳು ಇರ್ಬೋದು. ಈಗ ಒಬ್ಬರೇ ಒಂದು ಸ್ಟೇಷನಲ್ಲಿ, ಈಗ ವಯನಾಡು ಯಾವುದೋ ಒಂದು ಸ್ಟೇಷನಲ್ಲಿ ಏನೋ ಒಂದು ಸರಿ ವ್ಯವಸ್ಥಿತವಾಗಿರ್ಬೋದು. ಅಂದರೆ ಕೇರಳದಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇದೆ, DGP ಇದ್ದಾರೆ, IG ಇದ್ದಾರೆ. ಯಾರನ್ನಾದರೂ ಸಂಪರ್ಕ ಮಾಡಿ ಅದಕ್ಕೆ ಬೇಕಾಗುವಂಥ ಕಾನೂನು ವ್ಯವಸ್ಥೆಯ ಮೂಲಕ ಅವರನ್ನು ಕರ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇಷ್ಟು ತನಕ ಒಂದು 100ರಲ್ಲಿ ಒಂದು 40-45% ಎಲ್ಲಿ ನಾವು ಬಿಟ್ಟಿಲ್ಲ. ಎಲ್ಲವೂ ಸಕ್ಸಸ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವರಿಗೆ ಆ ಮಗಳನ್ನು ತಂದು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೋಸ್ಕರ ಮತ್ತೊಂದು ಇದನ್ನು ನಾವು ಪ್ರೆಸ್ ಮೀಟಲ್ಲಿ ಉಲ್ಲೇಖ ಮಾಡಿದೆ ಅಂತ ಕೇಳಿದರೆ, ಇದರ ಜೊತೆಗೆ ಇನ್ನೂ ಕೂಡ ತುಂಬ ಕೆಲಸ ನಡೀತಾ ಇದೆ. ಅದು ಕೂಡ ಆಗಬಾರ್ದು ಎನ್ನುವ ದೃಷ್ಟಿಯಲ್ಲಿ ಒಂದು ಕುಟುಂಬಕ್ಕೆ ಆದ ನಂತರ ಇನ್ನೊಂದು ಕುಟುಂಬಕ್ಕೆ ನಡೀತಾ ಇದೆ. ಅವರಿಗೆ ಸ್ವಲ್ಪ ಜಾಗೃತಿ ಆಗುವ ದೃಷ್ಟಿಯಲ್ಲಿ ನಾನು ಇದನ್ನು ಮಾಡುವಂಥದ್ದು. ಮತ್ತು ಯಾವುದೋ ನಮಗೆ ಪ್ರಚಾರ ಹಿಡ್ಕೊಂಡು ಏನೋ ಇದು ಮಾಡಲಿಕ್ಕೋಸ್ಕರ ಅಲ್ಲ. ಇವರ ಜೊತೆಗೆ ಇವರಿಗೆ ಬೇಜಾರಾಗಿದೆ, ಇವರು ಮಗಳು ಹೋಗಿದ್ದಾಳೆ, ಅವಳನ್ನು ಕಾನೂನಿನ ಮುಖಾಂತರ ಅಥವಾ ಬೇರೆ ವ್ಯವಸ್ಥೆಯ ಮೂಲಕ ಅವರ ಮನೆಗೆ ತರಬೇಕು. ಜೊತೆಗೆ ಇನ್ನು ಮುಂದಕ್ಕೆ ಇಂಥ ನಡೀಬಾರ್ದು. ಅಧಿಕಾರಿಗಳಿಗೂ ಗೊತ್ತಾಗಬೇಕು, ಸಮಾಜಕ್ಕೆ ಗೊತ್ತಾಗಬೇಕು ದೃಷ್ಟಿಯಿಂದ ನಾವು ಪ್ರೆಸ್ಸಲ್ಲಿ ಇದನ್ನು ನಿಮ್ಮ ಮುಖಾಂತರ ಸಮಾಜಕ್ಕೆ ತಿಳಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ಯಾರು ಪ್ರಸ್ತುತ ಹುಡುಗಿ ಇನ್ನು ಅದು ನಾವು ಇದನ್ನು ತಿಳಿಸಬೇಕಷ್ಟೇ. ಯಾಕಂದರೆ ಇನ್ನು ಇಲ್ಲಿಯ ಪೊಲೀಸರಿಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು ಆ ಹುಡುಗಿ ಎಲ್ಲಿದ್ದಾಳೆ ಎನ್ನುವಂಥದ್ದು ಈಗ ಇವರ ಜೊತೆಗೆ ಇಲ್ಲ, ನಮಗೂ ಹೇಳಿಲ್ಲ ಎಲ್ಲಿದ್ದಾಳೆ ಅಂತ. ನಿಮ್ಮ ಗಮನಕ್ಕೆ ಈಗ ತಾಯಿಗೆ ಒಂದು ಮಗಳು ಮನೆಗೆ ಬರುವಾಗ ಅವಳಲ್ಲಿ ಸ್ವಾಭಾವಿಕವಾಗಿ ಒಂದು ವ್ಯತ್ಯಾಸಗಳು ಗೊತ್ತಾಗ್ತದೆ ಕೆಲವೊಂದು. ಹಾಗಾಗಿ ಡ್ರಗ್ಸ್ ಇದ್ದು ಅವ್ರು ಹೇಳಿದಾಗೆ ಡ್ರಗ್ಸ್ ಯೂಸ್ ಮಾಡ್ತಿದ್ರು ಅಂತದ್ದು ಏನಾದ್ರೂ ನಿಮ್ಮ ಗಮನಕ್ಕೆ ಬಂದಿತ್ತ? ಇಲ್ಲ, ಬರ್ಲಿಲ್ಲ. ಅಲ್ಲ, ಅವ್ರು ಇಲ್ಲಿ PG-ಯಲ್ಲಿ ಎಷ್ಟು ಟೈಮ್ ಇದೆ? PG-ಯಲ್ಲಿ 2-3 ವರ್ಷ PG-ಯಲ್ಲಿ ಕಲ್ತಿದ್ದಳು. ಇಲ್ಲಿ ನಿಮಗೆ ಎಜುಕೇಶನ್ ಯಾರು ಹೇಳಿದ್ರು ಡ್ರಗ್ಸ್ ತಗೊಳ್ತಾ ಇದ್ರು ಅಂತ? ಅವರು ಯಾರು ಹೇಳಿದ್ರು ಡ್ರಗ್ಸ್ ತಗೊಳ್ತಾ ಇದ್ರು ಅಂತ? ಇಲ್ಲ ಅಂತ ಏನಿಲ್ಲ. ನಾವು ಅವಳು ತೆಕ್ಕೊಳ್ಳಿ ಅಂತ ಹೇಳಿಲ್ಲ, ನಾವು ಹೇಳಿದ್ದು ಮಾಹಿತಿ ನಾವು ಹೇಳುವಂತ ಇದೆ. ಮಿಸ್ಲೀಡ್ ಮಾಡಲಿಲ್ಲ, ಇದೆ ವ್ಯವಸ್ಥೆ ನಮ್ಮ ಹತ್ರ ದಾಖಲೆ ಇದೆ. ಈ ಹುಡುಗಿ ವೈಶಾಲಿ ತಗೊಂಡಿದ್ದ ಹೇಳಿದೆವಾ? ವೈಶಾಲಿ ತಕೊಳ್ಳಿ ನೋಡಿ, ನಾನು ಹೇಳಿದ್ದು ಆ ಹುಡುಗನ ಕಡೆಯವರು ಡ್ರಗ್ಸ್ ಮಾಫಿಯಾ ಅಥವಾ ಏನು ಮಾಡಿರಬಹುದು. ವೈಶಾಲಿ ತಕೊಳ್ಳಿಂದ ತೆಗಿರಿ, ಪುತಿ ತೆಗಿರಿ. ಎಲ್ಲಿ ಹೇಳಿಲ್ಲ ವೈಶಾಲಿ ತೆಗೆದು ಎಲ್ಲಿ ಹೇಳಿಲ್ಲ. ನಾನೇ ಹೇಳಿದ್ದು ಆಗ್ತಾ ಇದೆ ಸುರತ್ಕಲ್ ಪ್ರದೇಶದಲ್ಲಿ. PG-ಯಲ್ಲಿ ಆಗ್ತಾ ಇಲ್ವಾ? ಒಂದು ನಿಮಿಷ ಸರ್ ನಿಲ್ಲಿ, ಒಂದು ನಿಮಿಷ ನಿಲ್ಲಿ. PG-ಯಲ್ಲಿ ಆಗ್ತಾ ಇಲ್ವಾ?
ಮತ್ತೆ ನಿಮಗೆ ಮಾಹಿತಿ ಇತ್ತಾ? ಪಿಜಿಲಿ ಅಂತ ಮಾಹಿತಿ ಇದೆಯಾ? ಮಾಹಿತಿ ತೆಗೀರಿ. ದೂರು ಕೊಟ್ಟಿದ್ದೇವೆ, ನಾವು ದೂರು ಕೊಟ್ಟಿದ್ದೇವೆ. ನಾವು ಸಂಘ ನೋಡಿ ಮೊನ್ನೆ 48 ದಿವಸ ಇಲ್ಲ ಸರ್, ನೋಡಿ 48 ದಿವಸ, ಒಂದು ನಿಮಿಷ ಹೇಳ್ತೀನಿ. 48 ದಿವಸ ಮೊನ್ನೆ ಇಲ್ಲಿಗೆ ಬಂದಿದೆ. 48 ದಿವಸ ನಾವು ಡ್ರಗ್ಸಿನ ಬಗ್ಗೆ ಜಾಗೃತಿಯನ್ನು ಮಾಡಿಕೊಂಡು ಮನೆಯನ್ನು ಬಿಟ್ಟು ಮಾಡಿದ್ದೇವೆ, ಕೊಟ್ಟಿದ್ದೇವೆ, ಎಲ್ಲವೂ ಇದೆ. ಎಲ್ಲ ಕೊಟ್ಟಿದ್ದೇವೆ, ಮಾಹಿತಿ ಕೊಡ್ತಾ ಇದ್ದೇವೆ, ಎಲ್ಲವೂ ಮಾಡ್ತಾ ಇದ್ದೇವೆ. ನಾವು ಎಲ್ಲಿ ಸಮಾಜದಲ್ಲಿ ನಮ್ಮ ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ, ಎಲ್ಲಿ ಡ್ರಗ್ಸ್ ಇದೆ ಎಲ್ಲವನ್ನ ಕೊಡ್ತಾ ಇದ್ದೇವೆ. ನಮ್ಮ ಅದು ನಿಮ್ ತಪ್ಪು ಕಲ್ಪನೆ. ಇವರು ತಕೊಳ್ಳಿಲ್ಲ ನೋಡಿ. ನೀವು ಇಷ್ಟು ಜನ ಇದ್ದಾರೆ ಕೇಳಿ, ನಾನು ಹೇಳಿದ್ದೇನೆ, ನೀವು ಒಬ್ರು ಹೇಳ್ಬೇಡಿ, ಎಲ್ರು ಹೇಳಿದ್ದೇನೆ. ನಾನು ಡ್ರಗ್ಸ್ ವೈಶಾಲಿ ತಗೋ ಹೇಳಿದ್ದೇನೆ ಸರ್, ಹೇಳಿ. ಯಾರು ನೋಡಿ, ನಾನು ಹೇಳಿದ್ದು ಹುಡುಗ ಹುಡುಗಿಯರು ಒಟ್ಟಿಗೆ ಇರುವಂತ ಪಿಜಿ ಅಂತ ಹೇಳಿದ್ದು. ನೀವು ಸುಮ್ಮನೆ ಡೈವರ್ಟ್ ಮಾಡಬೇಡಿ. ನಾನು ಇಲ್ಲ 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 ಇಲ್ಲ, ನೀವು ವಿಷಯವನ್ನ ಡೈವರ್ಟ್ ಮಾಡಬೇಡಿ ಸರ್. ನಾನು ನಿಮಗೆ ಅದಕ್ಕೆ ಹೇಳಿದ್ದು, ನಾವು ಹೇಳಿದ ವಿಷಯಕ್ಕೆ ನಾನು ಬದ್ಧ ಇದ್ದೇನೆ. ಯಾವುದೇ ವಿಷಯ ಹೇಳಿದ್ರು ಅಲ್ಲಿ ತನಿಖೆ ಮಾಡ್ಲಿ. ಅಲ್ಲ, ಅಲ್ಲ, ಅವ್ರ ಹತ್ರನೇ ಕೇಳಿ, ಮಾತಾಡ್ತಾರೆ. ನಾನು ಅಲ್ಲಿ ನನ್ನ ಮಗಳನ್ನು ಆ ಪಿಜಿಯಲ್ಲಿ ಹುಡುಕ್ಲಿಕ್ಕೆ ಹೋಗುವಾಗ ಆ ಪಿಜಿಯಲ್ಲಿ 2 ಹುಡುಗಿಯರಿದ್ದಾರೆ ಅಂತ ನನಗೆ ಗೊತ್ತುಂಟು, 3 ಹುಡುಗಿಯರಿದ್ದಾರೆ ಅಂತ ನನಗೆ ಗೊತ್ತುಂಟು. ಅಲ್ಲಿ ನಾನು ಅಲ್ಲಿ ಹೋಗುವಾಗ ಅಲ್ಲಿ ಬಾಗಿಲು ತಟ್ಟುವಾಗ ಬಾಗಿಲು ತೆಗೆಯುವುದೇ ಇಲ್ಲ. ತುಂಬಾ ಹೊತ್ತಾದ ನಂತರ ಬಾಗಿಲು ತೆಗೆಯುವಾಗ 2 ಹುಡುಗಿಯರು ಮತ್ತು 1 ಹುಡುಗ ಆ ರೂಮಿನಿಂದ ಹೊರಗೆ ಬಂದ. ಅದು ಹೇಗೆ? ಆದಿತ್ಯವಾಡ ಬೆಳಿಗ್ಗೆ. ಅಲ್ಲ, ಇದು ನಿಮ್ಮ ಮಗಳು ಇದ್ದ ಇಲ್ಲ, ಪಿಜಿಯಿಂದಲೇ. ಅದು ಹೇಗೆ ಬಂತು? ಹೊರಗೆ ಬಂದ ಸ್ಟೂಡೆಂಟ್ ಅಲ್ಲ ಅಲ್ಲ ಅಲ್ಲ, ಸಿಬ್ಬಂದಿಯೋ ಯಾರಾದ್ರೂ ಅದರಲ್ಲಿ ನಿಲ್ಲೋ ಪ್ರಶ್ನೆ ಇಲ್ಲ. ಅದನ್ನು ಆಕ್ಷೇಪಿಸಿದ್ರು ನೀವು. ಅದಕ್ಕೆ ಈ ರೀತಿ ಇರುವುದು, ನಿಮ್ಮ ಮಗಳು ಇರುವ ಪಿಜಿಯಲ್ಲಿ ಈ ರೀತಿಯ ವ್ಯವಸ್ಥೆ ಇರುವುದನ್ನು ನೀವಲ್ಲಿ ಏನು ಅಲ್ಲ, ನಾವು ಕೇಳಿದ್ದೇವೆ ಇದೆಂತ ನೀವು ಹೀಗೆ ಹುಡುಗರನ್ನು ತಂದು, ಅದು ನಮ್ಮ ಇಷ್ಟ ಅಂತ ಹೇಳಿದ್ರು ಅವರು. ಅಲ್ಲ ಸರಿ, ಇವರು ನೋಡಿ ಮೊದಲೇ ತಲೆ ಬಿಸಿಯಲ್ಲಿ ಇರ್ತಾರೆ, ಇವರು ಟೆನ್ಷನ್ ಅಲ್ಲಿ ಇರ್ತಾರೆ. ಒಂದು ಮನೆಯಿಂದ ಒಬ್ಳು ಮಗಳು ಹೋಗಿರ್ಬೇಕಿದ್ರೆ ತಂದೆ ತಾಯಿ ಆಕ್ರಂದನ ಅಲ್ಲಿ ಅವರು ಅದನ್ನು ಪ್ರಶ್ನೆ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಅವರಿಗೆ ಸಮಯ ಇರುವುದಿಲ್ಲ. ಇವತ್ತೇನು ಸಮಸ್ಯೆ ಇದೆ ಅದೇ ದೊಡ್ಡದಿರ್ತದೆ ಹೆಡ್ಡೇಕ್. ಅದು ಬಿಟ್ಟು ಅಲ್ಲಿ ಪ್ರಶ್ನೆ ಮಾಡ್ತಾ ಅವರು ಏನ್ ಮಾಡ್ತಿದ್ದಾರೆ, ಇವರೇನ್ ಮಾಡ್ತಿದ್ದಾರೆ, ಪ್ರಶ್ನೆ ಮಾಡ್ಲಿಕ್ಕೆ ಅಲ್ಲಿ ಅವರಿಗೆ ಅಷ್ಟು ಪುರ್ಸೊತ್ತಿರುವುದಿಲ್ಲ. ನೋಡಿ, ರೂಮಿನಿಂದ ಒಳಗೆ ಬಿಡೋದು ನೋಡಿದಲ್ಲ, ಪಿಜಿಯಿಂದ ಒಳಗೆ ಆ ಟೈಮಲ್ಲಿ ಯೋಚನೆ ಮಾಡ್ಲಿಕ್ಕೆ ಪಿಜಿಯಲ್ಲಿ ಸಿಸ್ಟಮ್ ಇದೆ ಸರ್. ನೋಡಿ, ಒಂದು ಪಿಜಿಯಲ್ಲಿ ಸಿಸ್ಟಮ್ ಇದೆ. ಒಂದು ಪಿಜಿ ಈಗಿನ ಪರಿಸ್ಥಿತಿಯಲ್ಲಿ ಒಂದು ಪಿಜಿ ಅಥವಾ ಹಾಸ್ಟೆಲ್ ಹೋಗುವಾಗ ಅಲ್ಲಿ ರಿಜಿಸ್ಟರ್ ಇದೆ, ಕನ್ಫರ್ಮ್ ಮಾಡ್ಲಿಕ್ಕೆ ಆಗ್ತದಲ್ಲ, ಅಲ್ಲಿ ಒಂದು ರಿಜಿಸ್ಟರ್ ಇದೆ. ಅದಾಗುದಿಲ್ಲ ಕನ್ಫರ್ಮ್ ಇದ್ದು ನೋಡಿ. ನಾವು ಹೇಳೋದು ತನಿಖೆ ಮಾಡಿ ಅಂತ ಹೇಳಿ, ನಾನು ಕನ್ಫರ್ಮ್ ಅಂತ ಹೇಳ್ತಾ ಇಲ್ಲ. ನಾನೇನು ಹೇಳ್ತೇನೆ ಸರ್, ಪಿಜಿಯೋ ಅಥವಾ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಂದು ರಿಜಿಸ್ಟರ್ ಇರ್ತದೆ, ಅಲ್ಲಿ ಒಬ್ಬರು ಕಾವಲುಗಾರ ಇರ್ತಾನೆ, ಅಲ್ಲಿ ಎಂಟ್ರ್ ಮಾಡಬೇಕು. ನಾನು ತಂದೆಯ ಅಣ್ಣನ ತಮ್ಮನ ನಾನು ಮಾತಾಡಲಿ ಹೋಗ್ತೇನೆ ಅಂತ ಕೇಳಬೇಕು. ಯಾವುದು ಕೂಡ ಹುಡುಗಿಯರ ಪಿಜಿಗೆ ಸಂಬಂಧಿಕರು ಕೂಡ ಯಾರು ಕೂಡ ಹುಡುಗರು ಹೋಗ್ಲಿಕ್ಕಿಲ್ಲ. ನಾನು ಕೂಡ ಪಿಜಿಯಲ್ಲಿ ಇದ್ದವ, ನಾನು ಕೂಡ ಕಲ್ತವ, ಏನು ಹೊಸತ್ ನೋಡ್ತಾ ಇಲ್ಲ. ಏನು ಮಾಡ್ಬೇಕದು? ನಾವು ಕೂಡ ಕಾಲೇಜಲ್ಲಿ ಓದವರು, ಓದಿದ ಹಾಸ್ಟೆಲ್ ಇದ್ದವರು, ಎಲ್ಲವನ್ನ ನೋಡಿದವರು, ಸಮಾಜದಲ್ಲಿ ಆಗುವಂತ ಎಲ್ಲ ಅನ್ಯಾಯವನ್ನ ನೋಡಿ ಸಹಿಸಿ ಇಲ್ಲಿ ಬಂದವರು. ನಾವು ಹೋಗುವಾಗ ನೇರವಾಗಿ ಪಿಜಿಗೆ ಹೋದದ್ದಲ್ಲ, ಅವರು ಓನರ್ನ ಮನೆಗೆ ಹೋಗಿ ಅವರ ಪರ್ಮಿಷನ್ ತೆಗೆದು ಅವರ ರೂಮಿಗೆ ಹೋದದ್ದು. ಒಬ್ಬ ಓನರ್ ಒಂದು ಪಿಜಿಯಲ್ಲಿ ಹುಡುಗಿ ಇದ್ದ ರೂಮಿಗೆ ಕಳಿಸಿದ್ರೆ ಓನರ್ ಮೇಲೆ ಕಂಪ್ಲೇಂಟ್ ಆಗ್ಬೇಕು. ಯಾರು ಕೇಳಬೇಕಲ್ವಾ? ನನ್ನ ಮನೆ ಅಥವಾ ಯಾರಾದ್ರೂ ಹೇಳಿ, ನಿಮ್ಮ ಮನೆ ಯಾರು ಅದು ಕೊಟ್ಟಿದ್ದಾರೆ, ಎಲ್ಲ ಆಗಿದೆ ಕೊಟ್ಟಿದ್ದಾರೆ. ಅವರನ್ನ ಇನ್ನು ತನಿಖೆ ಆಗಲೇಬೇಕು. ಇವರು ಬಿಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿಯ ನಮಗೆ ನಾವು ಇಲ್ಲಿಯವರು ಮಾಕೆಂದ್ರೆ ಇಲ್ಲಿಯ ಕಮಿಷನರ್ ಮೇಲೆ ನಂಬಿಕೆ ಇದೆ, ಇಲ್ಲಿಯ ಪೊಲೀಸರ ಮೇಲೆ. ನಾವು ಹೇಳುವಂಥದ್ದು ಪಿಜಿಯಲ್ಲಿ ಏನಾಗಿದೆ, ಯಾವ ರೀತಿ ಮಾಡಿದ, ಅದಕ್ಕೋಸ್ಕರ ಕಂಪ್ಲೇಂಟ್ ನಾವು ರಿಜಿಸ್ಟರ್ ಮಾಡುವಂಥದ್ದು ಇಲ್ಲಿ ಆದಂಥ ವ್ಯವಸ್ಥೆಗೆ. ಅವಳದು ಈ ಎಜುಕೇಶನ್ ಅಲ್ಲಿ ಕಂಪ್ಲೀಟ್ ಆಗಿತ್ತಂತ ಅಲ್ವಾ BSc, ಆಮೇಲೆ ಈ ಪಿಜಿಗೆ ಯಾಕೆ ಬಂದರು? ಅದು ಬ್ಯಾಂಗ್ಳೂರಿನಲ್ಲಿ 1.1 ಕಂಪನಿಯಲ್ಲಿ ಕೆಲಸಕ್ಕಿದ್ದಲ್ವೇ. ಪಿಜಿಗೆ ಬಂದ ವಿಷಯ ನಮಗೆ ಗೊತ್ತಿರಲಿಲ್ಲ, ಯಾಕೆ ಬಂದಲ್ವೇ. ಪಿಜಿಯನ್ನು ಬಿಟ್ಟಿದ್ದಾರಲ್ವ ಅವಳು? ಕಾಲೇಜ್ ಆಗುವಾಗ ಬಿಟ್ಟಿದ್ದಾಳೆ. ಫ್ರೆಂಡ್ಸಿನ ರೂಮಿಗೆ ಬಂದದ್ದು ಅಂತ ಹೇಳಿದ್ರು. ಅದೇ ಪಿಜಿಯಲ್ಲಿ ಇದ್ದಾಳೆ ಅಂತ ನಿಮ್ಗೆ ಏನಾದ್ರು ಗ್ಯಾರಂಟಿ ಇತ್ತಾ?
ಗ್ಯಾರಂಟಿ ಇತ್ತು ಅಲ್ಲಿ ಅದೇ ವಾಪಸ್ ಇದ್ದಾಳೆ ಅಂತಲ್ಲ ಅವಳು ಹೇಳಿದ್ರಾ ನಿಮಗೆ ಫೋನ್ ಮಾಡಿದ್ರಾ? ಅವಳು ನನಗೆ ಹೇಳಿಲ್ಲ. ಮತ್ತೆ ನನ್ನ ದೊಡ್ಡ ಮಗಳಲ್ಲಿ ಹೇಳಿದಳಂತೆ ಅವಳು. ಕೆಲಸ ಮಾಡಿ ಬ್ಯಾಂಗ್ಳೂರಲ್ಲಿ ಇದ್ರು ಮಂಗಳೂರು. ಹಾ, ಇಲ್ಲಿ ಹೇಗೆ ಬಂದದ್ದು ಅವರು? ಗೊತ್ತಿಲ್ಲ ನಮ್ಗೆ ಯಾಕೆ ಬಂದದ್ದು. ಎಷ್ಟು ವರ್ಷದಿಂದ ಬ್ಯಾಂಗ್ಳೂರಲ್ಲಿ ಇದ್ರು? ಮಂಗಳೂರು ಬಿಟ್ಟು ಎಷ್ಟು ವರ್ಷ? ಮಂಗಳೂರಿಂದ ಬಿಟ್ಟು ಒಂದು ಮೇ ಜೂನ್ ಸಮಯದಲ್ಲಿ ಅವಳು ಲಾಸ್ಟ್ ಇಯರ್ ಕಂಪ್ಲೀಟ್ ಆಗಿ ಅಲ್ಲಿ ಕೆಲಸ ಆಗಿದೆ. ಜೂನಿಂದ ಮೊನ್ನೆ ತನಕ ಅವಳು ಅದೇ ಪಿಜಿಯಲ್ಲಿ ಇಲ್ಲ, ಬ್ಯಾಂಗ್ಳೂರ್ನಲ್ಲಿ ಇದ್ದಲ್ಲ, ಅಲ್ಲಿಗೆ ಬಂದದ್ದು ಅವಳು. ಮಿಸ್ಸಿಂಗ್ ಆಗಿದ್ದರಿಂದ ಅವರು ಕಾಣೆಯಾಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿತ್ತು. ಪಿಜಿ ಇದ್ದ ನಂತರ ಗೊತ್ತಾಗಿದೆ. ಯಾಕೆ ಅವರು ಬೆಂಗಳೂರಲ್ಲಿ ಇದ್ರು ಅಂತ ತಿಳ್ಕೊಂಡ್ರು. ಬೆಂಗಳೂರಲ್ಲಿದ್ದೇವೆ ಅಂತ ತಿಳ್ಕೊಂಡಿದ್ದೆವು. ಮತ್ತೆ ನಮ್ಗೆ ಗೊತ್ತಾಯ್ತು ಮಂಗಳೂರಲ್ಲಿ ಪಿಜಿಯಲ್ಲಿ ಇದ್ದಾಳೆ ಅವಳು ಅಂತ. ಅಲ್ಲಿ ಹೋಗಿ ವಿಚಾರಿಸಿದಾಗ ಅವರು ಹೇಳಿದರು ನಿನ್ನೆ ರಾತ್ರಿ ಅವಳಲ್ಲಿ ಇದ್ದಾಳು ಅಂತ. ಅಲ್ಲ ಒಂದೇ ದಿನ ಇದ್ದದ ಅಲ್ಲ ಇಲ್ಲಿಯೇ ಪಿಜಿಯಲ್ಲಿ ಇದ್ದದ ಹೇಗೆ? ಬೆಂಗಳೂರಲ್ಲಿ ಕೆಲಸ ಮಂಗಳೂರಲ್ಲಿ ಒಂದು ವಾರಕ್ಕಿಂತ ಮೊದಲು ಬಂದು ಮತ್ತೆ ಅಲ್ಲಿ ಮಕ್ಕಳು ಹೇಳಿದ್ರು ಒಂದು ವಾರ ಆಯ್ತು ಅವಳು. ಕೆಲಸ ಬಿಟ್ಟಿದ್ದಾರೆ ಅವರು. ಕೆಲಸ ಬಿಟ್ಟಿದ್ದಾರೆ ಗೊತ್ತಿರ್ಲಿಲ್ಲ ನಂಗೆ ಕೆಲಸ ಬಿಟ್ಟಿದ್ದಾರೆ. ಹೇಳಿಲ್ಲ. ಮತ್ತೆ ನಮ್ಗೆ ಸಿಕ್ಲಿಲ್ಲ ಅಲ್ವಾ? ಮತ್ತೆ ಸಿಕ್ಕಿದ್ದಾದ್ರೆ ಈಗ ಸರ್ ಆಯ್ತು. ಈಗ ಸರ್ ನಮ್ಮ ಆಗ್ರಹ ಅಂತ ಕೇಳಿದ್ರೆ ಈಗ ಎಲ್ಲ ಚರ್ಚೆ ಮಾಡಿದ್ದೇವೆ. ಈಗ ಹುಡುಗಿ ಅಲ್ಲಿ ಸಿಕ್ಕಿದ್ದು ಇಲ್ಲಿ ಸಿಗ್ಲಿಲ್ಲ, ಅವ್ರು ಟ್ರೇಸ್ ಮಾಡಿಕೊಂಡು ನಮ್ಮ ಇಲ್ಲಿಯ ಪೊಲೀಸರು ಅಲ್ಲಿ ಮಾಡಿದ್ದು. ಈಗ ಇಲ್ಲಿ ಪಿ ಜಿಯಲ್ಲಿ ಬೆಂಗಳೂರಲ್ಲಿ ಉದ್ಯೋಗದಲ್ಲಿ ಇದ್ದಂಥವಳು ಇಲ್ಲಿಗೆ ಹೇಗೆ ಬಂದಳು, ಇಲ್ಲಿ ಏನು ಮಾಡ್ತಾ ಇದ್ರು, ಇಲ್ಲಿಯ ಇವರ ವ್ಯವಸ್ಥೆ ಏನು, ಅದೆಲ್ಲವನ್ನು ನಾವು ಅದನ್ನು ತನಿಖೆ ಮಾಡಬೇಕು ಅಂತ ನಾವು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಅದು ತನಿಖೆ ಆಗಬೇಕು ಅಂತ ನಾವು ಇಲ್ಲಿಯ ಪೊಲೀಸರ ಹತ್ರ ಕೇಳ್ಕೊಳ್ಳುವಂಥ, ಇಲ್ಲಿಯ ಅಧಿಕಾರಿಗಳಂದ್ರೆ ಕೇಳುವಂಥದ್ದು. ಅದನ್ನೇ ಕೇಳುವಂಥ, ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿಯೇ ತನಿಖೆ ಆಗಬೇಕು ಅಂತ ನಮ್ಮ ಆಗ್ರಹ. ಈಗ ಅದನ್ನು ಬಿಟ್ಟಿಲ್ಲ. ಈಗ ಇಲ್ಲಿ ಹುಡುಗಿ ಮಿಸ್ಸಿಂಗ್ ಆಗಿತ್ತು, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಲ್ಲೇ ಪೊಲೀಸರು ಅಲ್ಲಿ ಹೋಗಿ ಅವಳನ್ನು ಪತ್ತೆ ಮಾಡಿದ್ದಾರೆ. ಅಲ್ಲಿ ನೀವು ಅಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿದ್ಯಾಕೆ ಇಲ್ಲಿ ತಗೊಂಡು ಬರ್ಬೋದಿತ್ತಲ್ಲ? ಇಲ್ಲೇ ಪೊಲೀಸರಿಗೆ ಮಾತಾಡ್ಲಿಕ್ಕೆ ಅವರ ಅವಕಾಶ ಕೊಟ್ಟು ಹ್ಯಾಂಡ್ ಓವರೇ ಮಾಡಲಿಲ್ಲ. ಅದು ಇಲ್ಲಿ ತರ್ಕೋಬೇಕಲ್ಲ, ಅಲ್ಲೇ ಮಾತಾಡಿ ಅವರ ಟೈಮ್ ನೋಡು, ಅವರ ಜಾಗ ನೋಡಿ. ಅವರು ಮದುವೆ ಆಗಿದ್ರು ಅಥವಾ ಇನ್ನೊಂದು ಅವರಿಬ್ಬರು ಹುಡುಗಿದ್ರು ಕೂಡ ಅವರನ್ನು ಇಬ್ಬರನ್ನು ಇಲ್ಲಿ ಕರ್ಕೊಂಡು ಬರ್ಬೇಕಿತ್ತಲ್ಲ ಪೊಲೀಸರು. ಹೌದು, ಯಾಕೆ ಕರ್ಕೊಂಡು ಬರ್ಲಿಲ್ಲ? ನಿಮ್ಮ ಕರ್ಕೊಂಡು ಬರ್ಲಿಕ್ಕೆ ಅವರಲ್ಲಿ ಬಿಡ್ಬೇಕಲ್ವಾ ಅಲ್ಲಿಯ ಪೊಲೀಸರು. ಅವರು ಹೇಳಿದ್ರು ನಿಮ್ಮ ಇದು ಫೈಲ್ ಇಲ್ಲಿ ಕ್ಲೋಸ್ ಆಯ್ತು ಇನ್ನೇನಿಲ್ಲ ಅಂತ ಹೇಳಿದ್ರು. ಅವರು ಮಾಡೋದಲ್ಲ ಇಲ್ಲಿ ಅವರು. ಹೌದು, ಅವರು ನಮ್ಮಲ್ಲಿ ಹಾಗೆ ಹೇಳಿ ಇನ್ನೇನು ಕೇಸ್ ಇಲ್ಲ. ಕೋರ್ಟ್ ಅಲ್ಲಿ ಇದ್ರೆ ಅವರು ಇಲ್ಲಿಗೆ ತರಲೇಬೇಕಲ್ಲ. ಜನವರಿ 16 ತಾರೀಕಿಗೆ ಬಂದಿದ್ದಾರೆ. ಮದುವೆ ಆತುಜಿ ಅಪ್ಲಿಕೇಶನ್ ಮಾತ್ರ, ಮದುವೆ ಆಗಿಲ್ಲ. ಶುಕ್ರವಾರ ಬಂದಿದ್ದಲ್ಲ, ಸೋಮವಾರ ಹೋಗಿದ್ದಲ್ಲ ನಾವು. ಆಮೇಲೆ ಬಂದಿಲ್ಲ. ಆಮೇಲೆ ಅಷ್ಟೇ ಅಲ್ಲ ದಿವಸ ಬೆಂಗಳೂರಿಗೆ ಅಂತ ಹೋಗಿದ್ದಾಳು. ಮತ್ತೆ ನೋಡ್ಬೇಕಲ್ಲ. ಇಲ್ಲ ನಾವು ಇಲ್ಲ ಏನು ಹೇಳಿಲ್ಲ. ನಾವು 2 ದಿವಸ ಟೂರ್ ಎಲ್ಲ ಹೋದೆವು ಚಿಕ್ಕಮಗಳೂರು. ಜನವರಿ 16 ಶನಿವಾರ ಶುಕ್ರವಾರ ಬಂದಳು. ಶನಿವಾರ ಬೆಳಿಗ್ಗೆ ಹೋಗಿ ನಾವು ಆದಿತ್ಯವಾರ ರಾತ್ರಿ ಬಂದೆವು. ಮತ್ತೆ ಸೋಮವಾರ ಬಂದದ್ದವಳು. ಇಲ್ಲ ಅಪ್ಲಿಕೇಶನ್ ಇದು ಮಾಡಿದ್ದು ಅದು ಆದ ಕಾರಣ ರಿಜಿಸ್ಟರ್ ಅಪ್ಲಿಕೇಶನ್ ಬಂದ ಗೊತ್ತಾಗಿತ್ತು ಅಲ್ಲಿಯವರಿಗೆ, ನಮ್ಮ ಅಲ್ಲಿಯ ಜನಗಳಿಗೆ. ಇಲ್ಲ ಕೇರಳ ವಯನಾಡು ನಮಗೆ ಗೊತ್ತಾಗಿದ್ದು ಅಲ್ಲಿಂದ. ಇವ್ರು ಅಪ್ಲಿಕೇಶನ್ ಕೊಟ್ರಲ್ಲ ಅಲ್ಲಿಯ ನಮ್ಮ ಜನಗಳಿತ್ತು. ನಾಪತ್ತೆ ಅಂತ ಹೇಳಿಲ್ವ ನಾನು, ರಿಜಿಸ್ಟರ್ ಮೊಬೈಲ್ನಲ್ಲಿ ಬಂತು ಅಂತ. ಮೊಬೈಲ್ ಈ ಗ್ರೂಪ್ ಬಂತಲ್ಲ ಅವರ ಇದು ನೋಡಿ, ಅಲ್ಲಿ ವಯನಾಡು ಕೋರ್ಟಲ್ಲಿ ಇವರು ಅಪ್ಲಿಕೇಶನ್ ಹಾಕಿ ಅಲ್ಲಿ ಇದ್ರ ಮಾಡ್ತಾ ಇದ್ರು, ಅಲ್ಲಿ ಹಾಕಿದ್ರು. ಇವರು ಮದುವೆ ಆಗಿರಲಿಲ್ಲ, ಫಸ್ಟ್ ಬೋರ್ಡಲ್ಲಿ ಹಾಕ್ತಾರಲ್ಲ ನೋಟಿಸ್ ಬೋರ್ಡಲ್ಲಿ. ಅಲ್ಲಿಂದ ಮಾಹಿತಿ ಅಲ್ಲಿ ನಮ್ಮ ಒಬ್ಬರು ಇದು ಮಾಡಿಕೊಂಡು ಅಲ್ಲಿ ಗೊತ್ತಾಗಿ ಅಲ್ಲಿಂದ ವೈರಲ್ ಆದದ್ದು. ಅಲ್ಲಿ ನಮ್ಮ ಕಾರ್ಯಕರ್ತರು ಅಥವಾ ಯಾರೋ ಒಬ್ಬರು ಪಬ್ಲಿಕ್ ಇದ್ರು, ಅವರ ಮುಖಾಂತರ ಅಲ್ಲಿ ಆ ನೋಟಿಸ್ ನೋಡಿ ಅಲ್ಲಿ ವೈರಲ್ ಆಯಿತು. ಈಗ ಇಂಥ ಹುಡುಗಿ ರಿಜಿಸ್ಟ್ರೇಷನ್ ಮಾಡಲಿಲ್ಲ, ರಿಜಿಸ್ಟ್ರೇಷನ್ ಆಗಲಿಲ್ಲ, ನೋಟಿಸ್ ಬೋರ್ಡಲ್ಲಿ ಮತ್ತೆ ಅಲ್ಲ ಪ್ರೊಸೀಜರ್ ಮತ್ತೆ ಆಗ್ತದೆ. ಅಪ್ಲಿಕೇಶನ್ ಹಾಕಿದ್ದು ಈಗ ಎಷ್ಟು ಸಮಯ ಕಾಂಟ್ಯಾಕ್ಟ್ ಇತ್ತು, ಎಷ್ಟು ಸಮಯ ಕಾಂಟ್ಯಾಕ್ಟ್ ಇದ್ರು? ಶನಿವಾರ ಸಂಜೆ ನಮಗೆ ಇದು ಸಿಕ್ಕಿತು ಅಂತ ಹೇಳಿದ್ದಾನಲ್ವ ವಾಟ್ಸಪ್ನಲ್ಲಿ. ಇವರಿಗೆ ಕಾಪಿ ಬಂದ ನಂತರ ಅಲ್ಲಿಯ ತನಕ ಇದ್ರು. ಅವಾಗ ನಾನು ಅವಳಿಗೆ ಕೇಳಿದ್ದೆ ಅಂತ ಹೀಗೆಲ್ಲ. ಅದರ ನಂತರ ಅವಳು ಮಿಸ್ಸಿಂಗ್ ಆದದ್ದು. ಹಾಗೇನಿಲ್ಲ ಅಂತ ಹೇಳಿದ್ರು ಅವಳು ಫಸ್ಟಿಗೆ. ವಿಷಯ ಇಲ್ಲ ಹೇಳಿ.
ಮತ್ತೆ ಈ ಕಾಪಿ ಗೊತ್ತಾಯ್ತಲ್ಲ, ಈ ಕಾಪಿ ಗೊತ್ತಾಗಲ್ಲ ರೂಮಲ್ಲಿ ಕಾಲ್ ಮಾಡಿದ್ರು. ರೂಮಿಗೆ ಹೋಗಿ ನೋಡುವಾಗ ರೂಮಲ್ಲಿ ಇಲ್ಲ. ಮಂಗಳೂರಿಗೆ ಅವಳು ನಾನು ಮಂಗಳೂರಲ್ಲಿ ಇದ್ದೇನೆ ಅಂತ ಹೇಳಲಿಲ್ಲ, ಅವಳ ನನ್ನಲ್ಲಿ ಹೇಳಲಿಲ್ಲ, ಅವಳ ಅಕ್ಕನಲ್ಲಿ ಹೇಳಿದ್ರು ನಾನು ಮಂಗಳೂರಲ್ಲಿ ಇದ್ದೇನೆ ಅಂತ. ನಮಗೆ ಗೊತ್ತಿಲ್ಲ ಯಾವ ಕಾರಣಕ್ಕೋಸ್ಕರ ಬಂದಿದ್ದು. ಅವಳ ಹತ್ರ ಕೇಳಬೇಕಷ್ಟೇ. ನಮಗೆ ಮತ್ತೆ ಸಿಗ್ಲಿಲ್ಲ ಅಲ್ವ ಅವಳು ಕಾಂಟ್ಯಾಕ್ಟ್ನಲ್ಲಿ, ಮತ್ತೆ ಸ್ವಿಚ್ ಆಫ್ ಮಾಡಿದಲ್ಲ, ನಮಗೆ ಗೊತ್ತಾಯ್ತು ಅಂತ ಹೇಳುವಾಗ ಅವಳು ಸ್ವಿಚ್ ಆಫ್ ಮಾಡಿದಲ್ಲ. ಮತ್ತೆ ಸ್ವಿಚ್ ಆಫ್ ಮಾಡಿದಲ್ಲ. ಶನಿವಾರ ನಾನು ಕೇಳಲಿಲ್ಲ ಅವಳಲ್ಲಿ ಈಗ ಆಗಿದೆ ಅಂತ ಕೇಳುವಾಗ ಅವಳು ಅದರ ನಂತರ ಏನು ಮಾತಾಡಲಿಲ್ಲ, ಮತ್ತೆ ಫೋನೇ ಸ್ವಿಚ್ ಆಫ್ ಮಾಡಿದಳು. ಮತ್ತೆ ಅವಳು ಇಲ್ಲಿದ್ದಳು ಅಂತ ನಂಗೆ ಗೊತ್ತಾಯ್ತು. ಅವಳು ದೊಡ್ಡ ಮಗಳು ಹೇಳಿದಳು ಅವಳು ಮಂಗಳೂರಿನಲ್ಲಿ PGಯಲ್ಲಿ ಇದ್ದಾಳೆ ಅಂತ. PGಯಲ್ಲಿ ಅವರು ವಿಡಿಯೋ ಕಾಲ್ನಲ್ಲೆಲ್ಲ ಮಾತಾಡಿದ್ರಂತೆ, ಅವತ್ತು ಬೆಳಿಗ್ಗೆ ಮಾತಾಡಿದ್ರಂತೆ, ಅದನ್ನು ಇದನ್ನ ಹಿಂದೆ ಮಾತಾಡಿದ್ರಂತೆ. ಏನು ಹೇಳಿಲ್ಲ ಯಾರ ಹತ್ರ ಕೂಡ. ಇಲ್ಲ ನಾನು ಇಲ್ಲಿ ಮಂಗಳೂರಿನಲ್ಲಿ ಇದ್ದೇನೆ PGಯಲ್ಲಿ ಅಂತ ಹೇಳಿದ್ಲಂತೆ, ನಾನು ಇಲ್ಲಿ ಕೆಲಸ ನೋಡ್ತೇನೆ ಅಂತ ಹಾಗೆ ಹೇಳ್ತಿದ್ರೆ ಇವರು ಮದುವೆ ಬ್ಯಾಂಗ್ಳೂರಿಗೆ ಕೆಲಸ ಮಾಡುವುದು ನಮಗೆ ಇಲ್ಲ ಡೌಟ್ ಏನಿಲ್ಲ, ಏನಂತ ವಿಷಯ ಏನಿಲ್ಲ. ಕ್ಯಾರ್ ಇಟ್ಕೊಳ್ಳೋದಲ್ಲ, ಮನೆಗೆ ಬರ್ತಾ ಇದ್ದಲ್ಲ, ಬರ್ತಾ ಇದ್ದಲ್ವಾ, ಯಾವಾಗ ಬೇಕಿದ್ರೆ ಅವಳು ಬರ್ತಾ ಇದ್ದಾಳೆ. ನಾಳೆ ಬಾ ಅಂತ ಹೇಳಿದ್ರೆ ಬರ್ತಾಳೆ, ಸ್ವಂತ ಇಷ್ಟಕ್ಕೆ ಬರ್ತಾಳೆ, ಹೋಗ್ತಾಳೆ, ಎಡೆಡೆಗೆ ಬರ್ತಾಳೆ, ವಾರಕ್ಕೊಮ್ಮೆ ಅಂತ ತಿಂಗಳಿಗೆ ಹಾಗೆ ಬರ್ತಾ ಇತ್ತು. ದಿವಸ ಫೋನ್ನಲ್ಲಿ ಮಾತಾಡ್ತಾಳಲ್ಲ ಅವಳು. ತಂದೆ ತಾಯಿಯ ಜೊತೆ ಪ್ರೀತಿಯಲ್ಲಿ ಖರ್ಚಿಗೆಲ್ಲ ಕೊಡ್ತಿದ್ದೇವೆ ನಾವು ಹಣ. ಮದುವೆ ಆಗಲಿ ಅಂತ ತಕ್ಷಣ ಹೋಗ್ತಾರೆ ಹುಡುಗಿಯರು. ನಮ್ಗೆ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ. ಆ ಹುಡುಗನ ಸಂಪರ್ಕಕ್ಕೆ ಬಂದದ್ದು ಯಾವಾಗ? ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನಮಗೆ ಗ್ರೂಪ್ನಲ್ಲಿ ಫೋಟೋ ಬಂದಂದ್ರೆ ಗೊತ್ತಾಗಿದ್ದು ಇಂಥ ಜನ ಅಂತ ಹೇಳಿ. ಮೊದಲಿನ ದಿವಸದ ತನಕ ಏನು ಹೇಳಿಲ್ಲ. ನಮ್ಗೆ ಅಲ್ಲಿ ಹೋದ ನಂತರ ಹೇಳಿದೇವಲ್ಲ 5 ನಿಮಿಷ ಮಾತಾಡ್ಲಿಕ್ಕೆ, ಅದು ಕೂಡ ಸರಿ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ. ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅದು STP ಅವರ ಕೈವಾಡ ಉಂಟು ಅಲ್ಲಿ. ಅಲ್ಲಿ ನಮ್ಮದು ಫ್ರೆಂಡ್ಸ್ ಇದ್ರು ಅಲ್ಲಿ ವಯನಾಡಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಲ್ಲಿದ್ದಾರೆ. ಮಗಳಂತ ಮತ್ತೆ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ. ಮೊದಲಿನ ದಿವಸದ ತನಕ ಮಾತಾಡ್ತಾರೆ. ಬೆಳಗಿನವರೆಗೆ ಬೆಳಗಿನವರೆಗೆ ಚಹಾ ತಿಂಡಿ ಎಲ್ಲ ಕುಡಿದು 11 ಗಂಟೆಯ ತನಕ ತಂದೆ ತಾಯಿ ಹತ್ರ ಯಾವುದೇ ನಾಟಕವನ್ನು ಮಾಡದೆ ಓಡಿ ಹೋಗಿ ಎಲ್ಲಿವರೆಗೆ ಅಂದರೆ ಇಲ್ಲಿ ನಮ್ಮ ಮುಡಿಪಿನ ಇದು ಉಂಟಲ್ಲ, ಅದು ಸಾಂತ್ವನ ಕೇಂದ್ರ, ಅಲ್ಲಿ ತಗೊಂಡೋಗಿ ಇಟ್ಟಿದ್ರು ಪೊಲೀಸರು ಕೊನೆಗೆ. ಅಲ್ಲಿಗೆ ಬೇರೆ ಬೇರೆ ಟೀಮ್ಗಳು ಬರ್ತಾಯಿತ್ತು. ಅಲ್ಲಿಯೇ CC ಕ್ಯಾಮ್ರಾದಲ್ಲಿ ಕಂಪ್ಲೇಂಟ್ ಮಾಡಿದ್ದೇವೆ. ಅಂದರೆ ಎಲ್ಲ ನಡೀತಾ ಇದೆ. ನಾನು ವಾಪಸ್ ಅದನ್ನು ನಿಮ್ಮ ಹತ್ರ ಉಲ್ಲೇಖ ಮಾಡಲಿಕ್ಕೆ ಹೇಳಲಿಕ್ಕೆ ಹೋಗುದಿಲ್ಲ. ಯಾಕೆಂದರೆ ನಾವು ಹೇಳಿದರೆ ಮತ್ತೆ ನಾವು ಪ್ರಚಾರ ಕೇಳುವಂಥದ್ದು, ನಾವು ಸುಳ್ಳು ಹೇಳುವಂಥದ್ದು ಬರ್ತದೆ. ಅದಕ್ಕೋಸ್ಕರ ನಾನು ಅದನ್ನು ಹೇಳ್ತಾ ಇಲ್ಲ. ಎಲ್ಲ ನಡೆಯುವಂಥದ್ದನ್ನು ಘಟನೆ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಸತ್ಯಾಸತ್ಯತೆಯನ್ನು ನೀವು ಮಾಧ್ಯಮದವರು ದಯವಿಟ್ಟು ಸತ್ಯಾಸತ್ಯತೆಯನ್ನು ಕೊಡಿ ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡುವಂಥದ್ದು, ಗೌರವಪೂರ್ವಕವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡುವಂಥದ್ದು, ಮತ್ತೆ ಏನಿಲ್ಲ. ಹೌದು, ನೀವು ಹೇಳಿದಾಗೆ ಮೇಜರ್ ಇದ್ದಾರೆ. ಈಗ ನನ್ನ ಮನೆಯವರನ್ನೇ ಹೇಳ್ತೇನೆ, ನನ್ನ ತಂದೆ ನನ್ನನ್ನು 18 ವರ್ಷ ಸಾಕ್ತಾನೆ, ನಾನು ಮೇಜರ್ ಆಗ್ತೇನೆ ಅಲ್ಲ ಹೇಳ್ತೇನೆ. ನಾನು ಒಂದು ಪ್ರಶ್ನೆ, ಆದರೆ ತಂದೆ ತಾಯಿ ಅಲ್ಲ, ನಾನು ಅದನ್ನು ಕೇಳಿದ್ದು. ಆದರೆ 18 ವರ್ಷ ದಾಟಿದ ನಂತರ ತಂದೆಗೇನಿಲ್ಲ, ಬಿಸಾಕುದಿ ಆ ರೀತಿ ಅಲ್ಲ ಅಂತ ನಾನು ಹೇಳುವಂಥದ್ದು. ಕಾನೂನು ಇರಬಹುದು. ಧನ್ಯವಾದಗಳು.